ಹಾ, ಏನ್ ಶಿವರಾತ್ರಿ? ಮಹಾಶಿವರಾತ್ರಿ. ಯಾಕೆ ಮಹಾಶಿವರಾತ್ರಿ? ವರ್ಷದಲ್ಲಿ ಎಷ್ಟು ಶಿವರಾತ್ರಿ ಇರುತ್ತೆ? 12 ಶಿವರಾತ್ರಿ. ಸೊ ಇದನ್ನ ಮಹಾಶಿವರಾತ್ರಿ ಅಂತ ಕರೀತಾರೆ. ಶಿವರಾತ್ರಿ ವರ್ಷಕ್ಕೆ ಒಂದೇ ಸತಿ ಬರೋದಲ್ಲ, ಪ್ರತಿ ತಿಂಗಳು ಒಂದ್ಸತಿ ಬರುತ್ತೆ. ಆಮೇಲೆ ಇದಕ್ಕೆ ಮಹಾಶಿವರಾತ್ರಿ ಅಂತ. ಎಷ್ಟು ಭಕ್ತರು ಇಲ್ಲಿ ಶಿವರಾತ್ರಿಯನ್ನ ಆಚರಿಸ್ತೀರಾ? ಶಿವರಾತ್ರಿ ಓಕೆ, ಏನ್ ಮಾಡ್ತೀರಾ ಶಿವರಾತ್ರಿ ದಿನ? ಓಕೆ, ಅದಕ್ಕಿಂತ ಮುಂಚೆ ಯಾಕೆ ಶಿವರಾತ್ರಿ, ಈ ಮಹಾಶಿವರಾತ್ರಿ ಯಾಕೆ ಎಷ್ಟೊಂದು ಮುಖ್ಯ? ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು? ಎಲ್ಲರೂ ಹೋಗ್ತಾ ಇದಾರೆ, ನಾವು ಹೋಗ್ತೀವಿ. ಇವತ್ತು ಸ್ವಲ್ಪ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಪ್ಲಸ್ ಶಿವ ಯಾರು? ಶಾಸ್ತ್ರಗಳಲ್ಲಿ 3 ತರಹದ ತತ್ವಗಳಿವೆ. ಮೊದಲು ಜೀವ ತತ್ವ. ಜೀವತತ್ವ ಅಂದ್ರೆ ಬ್ರಹ್ಮನಿಂದ ಹಿಡಿದು ಒಂದು ಇರುವೆ ತನಕ ಎಲ್ಲ ಜೀವತತ್ವ. ಅಂದ್ರೆ ಜೀವತತ್ವಕ್ಕೆ ಜನ್ಮ ಮರಣ ಇದೆ. ಎರಡನೇದು ವಿಷ್ಣು ತತ್ವ. ಕೃಷ್ಣ, ವಿಷ್ಣುವಿನ ಬೇರೆ ಬೇರೆ ಅವತಾರಗಳು, ಇವರೆಲ್ಲ ವಿಷ್ಣು ತತ್ವ. ಇವರು ಶಾಶ್ವತ, ಸನಾತನ. ಜೀವತತ್ವ ಜನನ ಮರಣಕ್ಕೆ ಒಳಗಾಗಿರುವಂಥವ್ರು. ಮಧ್ಯದಲ್ಲಿ ಕೆಳಗಡೆ ಜೀವತತ್ವ, ಮೇಲ್ಗಡೆ ವಿಷ್ಣು ತತ್ವ, ಮಧ್ಯದಲ್ಲಿ ಏನಿದೆ? ಶಿವತತ್ವ ಇದೆ. ಶಿವತತ್ವ ಅಷ್ಟು ಮುಖ್ಯವಾದದ್ದು ಶಿವತತ್ವ. ಹಾಗಾಗಿ ಆ ಬ್ರಹ್ಮನಿಂದ ಹಿಡಿದು ಎಲ್ಲಾ ಜೀವಿಗಳು ಜೀವತತ್ವ. ಆದರೆ ಒಬ್ಬ ಶಿವನಿಗೆ ಒಂದು ಶಿವತತ್ವ ಅಂತ ಒಂದು ಜಾಗ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಅಷ್ಟು ಶ್ರೇಷ್ಠ ಸ್ಥಾನ ಶಿವನದು. ಮೊಟ್ಟ ಮೊದಲಿಗೆ ಇವಾಗ ಆಗ್ತಾ ಇಲ್ವಾ? ಶೈನಿಂಗ್ ಓಕೆ, ಕಾಣಿಸ್ತಾ ಇದೆಯಲ್ಲ ಅಲ್ಲಿ? ಇವಾಗ ಕೆಳಗಡೆ ಭಾಗ, ಕೆಳಗಡೆ ಕಪ್ಪು ಸರ್ಕಲ್ಲು ಇದಿಷ್ಟು, ಇದು ಒಂದು ಬ್ರಹ್ಮಾಂಡ. ಇಲ್ಲಿ ಎಲ್ಲ ಎಲ್ಲೋ ಸರ್ಕಲ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಬೇರೆ ಬೇರೆ ಬ್ರಹ್ಮಾಂಡಗಳು. ಇದರ ಮೇಲೆ ಇದಕ್ಕೆ ಏನಂತ ಇದರಲ್ಲಿ ನೋಡಿ, ಎಡಗಡೆ ಹೆಸರುಗಳಿದೆ, ಈ ಕಡೆ ಕಟ್ಟಾಗ್ಬಿಟ್ಟಿದೆ. ಕೆಳಗಡೆ ಇದಕ್ಕೆ ದೇವಿ ಧಾಮ ಅಂತ ಕರೀತಾರೆ. ಇಲ್ಲಿ ಮೇಲ್ಗಡೆ ಈ ಭಾಗದಲ್ಲಿ ಏನಿದೆ, ಇದಕ್ಕೇನಂತ ಕರೀತಾ ಇದ್ದಾರೆ? ಹರಿಧಾಮ. ಇದನ್ನ ಹರಿಧಾಮ ಅಂತ ಕರೀತಾರೆ. ಹರಿಧಾಮ ಅಂದ್ರೆ ಯಾರಿರೋದಿಲ್ಲಿ? ನಾರಾಯಣ. ಇದು ವೈಕುಂಠ. ಇದಕ್ಕೆ ಇನ್ನೂ ಸ್ವಲ್ಪ ಮೇಲೆ ಹೋದ್ರೆ ಅಯೋಧ್ಯೆ ಇದೆ. ಅಷ್ಟೇ, ಸದ್ಯಕ್ಕೆ ಸಾಕು ನಮ್ಮ ಚರ್ಚೆಗೆ. ಇವಾಗ ಇಲ್ಲಿ ನೀವು ಎಷ್ಟೊಂದು ಚತುರ್ಭುಜ ರೂಪಗಳು ಇವೆಲ್ಲ. ವೈಕುಂಠದಲ್ಲಿ ನಾರಾಯಣನ ಬೇರೆ ಬೇರೆ ರೂಪಗಳು ಇಲ್ಲಿ ಅಷ್ಟು ಸ್ಪಷ್ಟವಾಗಿ ನಿಮಗೆ ಕಾಣಲ್ಲ. ಇಲ್ಲಿ ಸರಸ್ವತಿ ಇದ್ದಾಳೆ, ಕಾಣಿಸ್ತಾ ಇದೆಯಾ? ಸರಸ್ವತಿ. ಈ ಕಡೆ ಯಾರಿದ್ದಾರೆ? ಲಕ್ಷ್ಮಿ. ಆಮೇಲೆ ಇವ್ರು ಯಾರು ಇಲ್ಲಿ ಕಾಣಿಸ್ತಾ ಇದೆಯಾ? ಗಣೇಶ. ಓಕೆ, ಇನ್ಯಾರಪ್ಪ ಗುರ್ತಿರೋರು? ಇನ್ಯಾರು ಇದ್ದಾರಾ ನಿಮ್ಮ ಕಡೆ ಅವರು? ಇವಾಗ ನಮ್ಮ ಚರ್ಚೆಗೆ ಬೇಕಾಗಿರೋರು ಇದು ಕಾಣಲ್ಲ ಇಲ್ಲಿ ಕೊನೆಯಲ್ಲಿರೋದು ಇದು. ಇಲ್ಲಿದಾರಲ್ಲ, ಇಲ್ಲಿ ಕೊನೆ. ಇವರನ್ನ ಈಶಾನ ಅಂತ ಕರೀತಾರೆ. ಲಾಸ್ಟ್ ಏನದು, ಏನೊಂದು ಅಸ್ತ್ರ ಇದೆಯಲ್ಲ ಅದರ ಮೇಲೆ. ಓಕೆ, ಆ ಗ್ರಹ, ಇವೆಲ್ಲ ಗ್ರಹಗಳು. ಇವೆಲ್ಲ ವೈಕುಂಠದಲ್ಲಿ ಬೇರೆ ಬೇರೆ ಗ್ರಹಗಳು. ಪ್ರತಿಯೊಂದು ಗ್ರಹದಲ್ಲೂ ಒಬ್ರು ಅಧಿದೇವತೆ ಇದ್ದಾರೆ.
ಅಧಿದೇವತೆಯ ಹೆಸರು ಅದು. ಸೊ ಒಂದ್ ಕಡೆ ಸರಸ್ವತಿ, ಇನ್ನೊಂದ್ ಕಡೆ ಲಕ್ಷ್ಮಿ. ಅರೆ ನೀವು ಈ ಸರಸ್ವತಿ ಲಕ್ಷ್ಮಿಯರನ್ನೆಲ್ಲರನ್ನು ನೋಡಿದ್ರೆ 4 ಕೈ ಎಲ್ಲರೂ ಚತುರ್ಭುಜ ರೂಪ. ಇಲ್ಲಿ ಈಶಾನ ನಾನು ತೋರಿಸಿದ್ನಲ್ಲ, ಇಲ್ಲಿ ಕೊನೆಯಲ್ಲಿ ಒಂದು ಗ್ರಹ ಇದೆ, ಅಲ್ಲಿ ಈಶಾನ ಅಂತ ಒಬ್ಬರಿದ್ದಾರೆ, ವಿಷ್ಣುವಿನ ರೂಪ. ಇವಾಗ ಇದನ್ನ ಹೆಂಗ್ ನೋಡ್ಬೇಕು ಅಂದ್ರೆ, ಇವಾಗ ನಾನು ಇಲ್ಲಿಂದ ಇವಾಗ ಇನ್ನೊಂದು ತೋರಿಸ್ತಾ ಇದ್ದೀನಿ. ಇವಾಗ ಇದೆಯಲ್ಲ, ಇದು ಇಲ್ಲಿ ಇಲ್ಲೊಂದು ಗ್ರಹ ಇದೆಯಲ್ಲ, ಇದು ಅದೇ ಗ್ರಹ ಅಂತ ಅನ್ಕೊಡಿ, ಆ ಈಶಾನ ಗ್ರಹ ಅಂತ ಅನ್ಕೊಡಿ. ಆಕ್ಚುಲಿ ನಮ್ಮ ಭೌತಿಕ ಜಗತ್ತು ಆ ಕಡೆ ಇದೆ, ನಾರ್ತ್ ವೆಸ್ಟ್ ಅಂತಾರೆ, ಆ ಕಡೆ ಇದೆ ಈ ಭೌತಿಕ ಜಗತ್ತು. ಓಕೆ, ಈ ಲೋಕದಲ್ಲಿ ಇದು ಒಂದು ವಿಶೇಷತೆ, ಈ ಒಂದು ಗ್ರಹದಲ್ಲಿ ಒಂದು ವಿಶೇಷತೆ ಇದೆ. ಏನಂದ್ರೆ 2 ಭಾಗ ಇದೆ ನೋಡಿ. ಒಂದು ಭಾಗ ಆಧ್ಯಾತ್ಮಿಕ ಜಗತ್ತಿನಲ್ಲಿದೆ, ಇದರಲ್ಲಿ 2 ಭಾಗ ಇದೆ. ಈ ಸರ್ಕಲ್ ಅಲ್ಲಿ ನೋಡಿ 2 ಭಾಗ ಇದೆ. ಒಂದು ಸ್ವಲ್ಪ ಹೊಳಿತಾ ಇದೆ, ಗೋಲ್ಡನ್ ಕಲರ್ ಇದೆ. ಇನ್ನೊಂದು ಕೆಳಗಡೆ ಮೋಡ, ಕಪ್ಪು ಕಾಣಿಸ್ತಾ ಇದೆ ಅಲ್ವಾ. ಮೇಲ್ಗಡೆ ಏನ್ ಬರ್ದಿದೆ? ಸದಾಶಿವ ಲೋಕ. ಕೆಳಗಡೆ ಏನ್ ಬರ್ದಿದೆ? ಕಾಲ ಅಲ್ಲ, ಕಾಲಧಾಮ, ಮಹಾಕಾಲಧಾಮ. ಕಾಲ ಅಂದ್ರೆ ಸಮಯ, ಮಹಾಸಮಯ. ಸೊ ಈ ಸದಾಶಿವ ಲೋಕದಲ್ಲಿ ಆ ಈಶಾನ ಇದ್ದಾನೆ, ಚತುರ್ಭುಜ ವಿಷ್ಣು ರೂಪ ಸದಾಶಿವ ಲೋಕದಲ್ಲಿ. ಅವನನ್ನ ಸದಾಶಿವ ಅಂತಾನು ಕರೀತಾರೆ. ಶಿವ ಅಂದ್ರೇನು? ಮಂಗಳಕರ ಅಂತ. ಸದಾಶಿವ ಅಂದ್ರೆ ಸದಾ ಮಂಗಳಕರ, ವಿಷ್ಣುವಿನ ರೂಪ ಸದಾ ಮಂಗಳಕರ. ಓಕೆ, ಇವಾಗ ಅದರ ಕೆಳಗಡೆ ಇದೇ ಶಿವ, ಈ ಸದಾಶಿವ ಆ ಮಹಾಕಾಲ ಧಾಮದಲ್ಲಿ ಅವನು ಶಂಭು ಆಗಿ ಪ್ರಕಟ ಆಗ್ತಾನೆ. ಇದೆ ನೋಡಿ, ಶಂಭು ಗೊತ್ತಾಯ್ತಾ? ವಿಷ್ಣು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸದಾಶಿವ, ಭೌತಿಕ ಜಗತ್ತಿನಲ್ಲಿ ಶಂಭು. ಆಮೇಲೆ ಇಲ್ಲಿ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಮಲಗಿದ್ದಾನೆ. ಆ ಮಹಾವಿಷ್ಣುವಿನ ಉಸಿರಾಟದಿಂದ ಬ್ರಹ್ಮಾಂಡಗಳು ಸೃಷ್ಟಿಯಾಗಿವೆ. ಇಷ್ಟೊಂದು ಬಬಲ್ ಇದೆಯಲ್ಲ, ಇಲ್ಲಿ ಎಲ್ಲೋ ಬಬಲ್, ಇವೆಲ್ಲ ಬ್ರಹ್ಮಾಂಡ. ಮಹಾವಿಷ್ಣು ಯಾವಾಗ ಸೃಷ್ಟಿ ಆಗಬೇಕು, ಜೀವಿಗಳಿಗೆ ಶರೀರ ಸಿಗಬೇಕು, ಬ್ರಹ್ಮಾಂಡದೊಳಗೆ ಜೀವಿಗಳು ತುಂಬಬೇಕು ಅಂತ ಆ ಸೃಷ್ಟಿಯ ಸಮಯದಲ್ಲಿ ಅವನು ತನ್ನ ದೃಷ್ಟಿಯನ್ನ, ಇಲ್ಲಿ ನೋಡಿ ಲೈಟ್ ಬರ್ತಾ ಇದೆ, ಮಹಾವಿಷ್ಣುವಿನ ಕಣ್ಣಿಂದ ಲೈಟು ಯಾರ ಮೇಲೆ ಬೀಳ್ತಾ ಇದೆ? ಅವನ ಪತ್ನಿ, ಅವಳ ಹೆಸರು ರಮಾದೇವಿ. ಅವನ ನೋಟ ಅವಳ ಮೇಲೆ ಬಿತ್ತು. ಇವಾಗ ಅವಳ ನೋಟ ಹಂಗೆ ಕಂಟಿನ್ಯೂ ಆಗುತ್ತೆ ನೋಡಿ, ಇಲ್ಲಿ ಹಂಗೆ ರಿಫ್ಲೆಕ್ಷನ್ ಹಂಗೆ ಬರುತ್ತೆ. ಇಲ್ಲಿ ಬಂದು ಯಾರ ಮೇಲೆ ಬಿತ್ತು? ಮಾಯಾ ಅಂದ್ರೆ ಇವ್ರು ಯಾರು? ಎಲ್ಲೋ ನೋಡ್ದಂಗೆ ಇದೆಯಲ್ಲ, ಯಾರು ಇವರು? ಸೊ ಅವರನ್ನ ಮಾಯಾ ಅಂತ ಕರೀತಾರೆ. ಇವಾಗ ಇಬ್ರು ಪ್ರಕಟ ಆಗಿದ್ದಾರೆ. ಒಬ್ರು ಶಂಭು, ಯಾರಿಂದ ಬಂದ್ರು? ಶಂಭು ಸದಾಶಿವ ಭೌತಿಕ ಜಗತ್ತನ್ನ ಪ್ರವೇಶ ಮಾಡಿದಾಗ ಸದಾಶಿವ ಶಂಭು ಆಗ್ತಾನೆ. ಓಕೆ, ಇವಾಗ ಈ ಚೇಂಜ್ ಏನಕ್ಕಾಯ್ತು? ತಕ್ಷಣ ಡ್ರೆಸ್ಸು. ಸದಾಶಿವ ಲೋಕದಲ್ಲಿ ವಿಷ್ಣು ಚತುರ್ಭುಜ ರೂಪ, ನಾನು ತೋರಿಸಿದ್ನಲ್ಲ, ಇಲ್ಲೆಲ್ಲ ಎಷ್ಟೊಂದು ಬ್ರಹ್ಮಾಂಡಗಳು ತೋರಿಸಿದ್ನಲ್ಲ, ಇಲ್ಲೆಲ್ಲ ಚತುರ್ಭುಜ ರೂಪ. ಆದ್ರೆ ಈ ಕಡೆ ಬಂದ ತಕ್ಷಣ ಚೇಂಜು, ಶಂಭು ಆಗ್ಬಿಟ್ರು. ಯಾಕೆಂದ್ರೆ ಇವರು ಇವಾಗ ಭೌತಿಕ ಪ್ರಕೃತಿಯನ್ನ ಸ್ಪರ್ಶ ಮಾಡ್ತಾ ಇದ್ದಾರೆ. ನಾರಾಯಣ ಭೌತಿಕ ಪ್ರಕೃತಿಯನ್ನ ಸ್ಪರ್ಶ ಮಾಡಲ್ಲ. ಭೌತಿಕ ಪ್ರಕೃತಿ ಅಂದ್ರೆ ಯಾರು? ಮಾಯಾ, ಭೌತಿಕ ಶಕ್ತಿ. ಓಕೆ, ಸೊ ಹಾಗಾಗಿ ಅದಕ್ಕೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಶಿವನಿಗೂ ವಿಷ್ಣುವಿಗೂ ಏನು ವ್ಯತ್ಯಾಸ? ಶಿವ ವಿಷ್ಣುವಿನಿಂದಲೇ ಬಂದಿರೋದು, ಆದ್ರೆ ವಿಷ್ಣು ಅಲ್ಲ. ಹೇಗೆ ಹಾಲಿಂದ ಏನು ಬರುತ್ತೆ? ಮೊಸರು ಬರುತ್ತೆ. ಏನು ಆ್ಯಡ್ ಮಾಡಬೇಕು ಮೊಸರು ಮಾಡಕ್ಕೆ? ಸ್ವಲ್ಪ ಹುಳಿ ಆ್ಯಡ್ ಮಾಡಬೇಕು. ಹುಳಿ ಆ್ಯಡ್ ಮಾಡಿದಾಗ ಹಾಲು ಮೊಸರಾಗತ್ತೆ. ಮೊಸರು ಒಂದು ರೀತಿಯಲ್ಲಿ ಹಾಲು, ಆದ್ರೆ ಹಾಲಲ್ಲ. ಒಂದು ರೀತಿಯಲ್ಲಿ ಹಾಲು, ಯಾಕೆ? ಹಾಲಿಂದಾನೇ ಬಂದಿರೋದ್ರಿಂದ ಹಾಲು ಅಂತ ಹೇಳ್ಬೋದು, ಆದ್ರೆ ಹಾಲಲ್ಲ, ಬೇರೆ ರೂಪ. ಅದೇ ರೀತಿ ಶಂಭು ವಿಷ್ಣುನೇ, ಆದ್ರೆ ವಿಷ್ಣು ಅಲ್ಲ. ಯಾಕೆ? ವಿಷ್ಣುವಿನಿಂದ ಬಂದಿರೋದು, ಆದ್ರೆ ವಿಷ್ಣುವಿಗೆ ಹುಳಿ ಹಿಂಡಿದಾಗ, ಹುಳಿ ಏನು? ಭೌತಿಕ ಜಗತ್ತು, ಭೌತಿಕ ಶಕ್ತಿ ಹುಳಿ. ಆ ಹುಳಿ ಹಿಂಡಿದಾಗ ಆ ವಿಷ್ಣು ಏನಾಗ್ತಾನೆ?
ಶಂಭು ಆಗಿ ಬರ್ತಾನೆ. ಓಕೆ, ಶಂಭು ಮತ್ತೆ ಮಾಯಾ ಇವರು ಪತಿ ಪತ್ನಿ. ಇವರ ಕೆಲಸ ಏನು? ಈ ಪ್ರತಿಯೊಂದು ಬ್ರಹ್ಮಾಂಡದೊಳಗು ಇಲ್ಲಿ ಯಾರು ಬರ್ತಾನೆ? ಮೊದಲ ಜೀವಿ ಯಾರಿದು? ಬ್ರಹ್ಮದೇವ. ಇಲ್ಲಿ ಗರ್ಭೋದಕಶಾಹಿ ವಿಷ್ಣು, ಅವನ ನಾಭಿಯಿಂದ ಒಂದು ಕಮಲದ ಪುಷ್ಪ ಉಟ್ಕೊಳ್ಳುತ್ತೆ. ಆ ಕಮಲದ ಪುಷ್ಪದ ಮೇಲೆ ನಮ್ಮ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಅವನು ಪ್ರಕಟ ಆಗ್ತಾನೆ. ಇವಾಗ ಈ ಬ್ರಹ್ಮನ ಕೆಲಸ ಏನು? ಈ ಎಲ್ಲ ಲೋಕಗಳು ಸೃಷ್ಟಿ ಮಾಡಿ ಅಲ್ಲಿ ಫೆಸಿಲಿಟೀಸ್ ಕೊಡಬೇಕು. ಜೀವಿಗಳಿಗೆ ಫೆಸಿಲಿಟೀಸ್ ಕೊಡೋದು ಬ್ರಹ್ಮನ ಕೆಲಸ. ಅರೆ ಜೀವಿಗಳು ಹೇಗೆ ದೇಹವನ್ನ ಪಡ್ಕೊಳುತ್ತವೆ? ಹೇಗೆ ಸಾಮಾನ್ಯವಾದ ಭೌತಿಕ ಜಗತ್ತಿನಲ್ಲಿ ತಾಯಿ ಮಗುವಿಗೆ ಶರೀರ ಕೊಡೋದು, ಅದೇ ರೀತಿ ಮಾಯಾದೇವಿ ಜೀವಿಗಳಿಗೆ ಶರೀರ ಕೊಡ್ತಾಳೆ. ಆ ರೀತಿಯಲ್ಲಿ ಮಾಯಾದೇವಿ ತಾಯಿ, ಶಂಭು ತಂದೆ. ಆದ್ರೆ ಇಲ್ಲಿ ನೋಡಿ, ಇವಾಗ ಇಲ್ಲಿ ಎಷ್ಟೊಂದು ಬ್ರಹ್ಮಾಂಡಗಳಿವೆ. ಎಷ್ಟೊಂದು ಬ್ರಹ್ಮಾಂಡಗಳಲ್ಲಿ ಇಲ್ಲಿ ಒಬ್ಬನೇ ಶಂಭು, ಒಬ್ಬನೇ ಮಾಯಾ ಇರೋದು, ಒಬ್ಬನೇ ಮಹಾವಿಷ್ಣು, ಒಬ್ಬನೇ ರಮಾದೇವಿ. ಓಕೆ, ಆದ್ರೆ ಏನಾಗತ್ತೆ ಅಂದ್ರೆ ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಶಂಭು ಮತ್ತು ಮಾಯೆ ವಿಸ್ತರಿಸ್ತಾರೆ. ವಿಸ್ತರಣೆ ಅಂದ್ರೆ ಅವರ ಒಂದು ಅಂಶ ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರವೇಶ ಮಾಡುತ್ತೆ. ಹೇಗೆ ಪ್ರವೇಶ ಮಾಡುತ್ತೆ ಅಂದ್ರೆ, ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯ. ಸೊ ಬ್ರಹ್ಮ ಮೊದಲು 4 ಕುಮಾರರಿಗೆ ಜನ್ಮ ಕೊಡ್ತಾನೆ. ಸನತ್ ಕುಮಾರ, ಸನಾತನ, ಸನಕ, ಸನಂದನ, ಈ 4 ಕುಮಾರರಿಗೆ ಜನ್ಮ ಕೊಡ್ತಾನೆ. ಉದ್ದೇಶ ಏನು? ಇವರೆಲ್ಲ ಸ್ವಲ್ಪ ಮಕ್ಕಳನ್ನ ಪಡ್ಕೋಬೇಕು ಅಂತ. ಯಾಕಂದ್ರೆ ಮಕ್ಕಳು ಬರಲಿಲ್ಲ ಅಂದ್ರೆ ಯಾವ ಆತ್ಮಗಳು ಇವಾಗ ಈ ಬ್ರಹ್ಮಾಂಡವನ್ನ ಪ್ರವೇಶ ಮಾಡ್ಬೇಕು? ಅವ್ರಿಗೆ ಶರೀರ ಬೇಕು ಅಂದ್ರೆ ಒಬ್ಬ ಪತಿ ಮತ್ತೆ ಪತ್ನಿಯ ಸಂಯೋಗದಿಂದ ಮಕ್ಕಳು ಬರೋದು. ಸೊ ಹಾಗಾಗಿ ತನ್ನ ಮಕ್ಕಳು ಕುಮಾರರಿಗೆ ಹೇಳ್ತಾನೆ, ಅಪ್ಪ ನೀವು ಮದುವೆ ಆಗಿ ನೀವು ಮಕ್ಕಳನ್ನ ಪಡ್ಕೊಳ್ಳಿ. ಅರೆ ಕುಮಾರರು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ನಾವು ನೈಷ್ಠಿಕ ಬ್ರಹ್ಮಚಾರಿ ಅಂದ್ರೆ ಜೀವನ, ಅವರು ಮದುವೆ ಆಗಲ್ಲ ಇಡೀ ಜೀವನ. ಸೊ ನಾವು ಮದುವೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅವಾಗ ಏನಾಗುತ್ತೆ? ಬ್ರಹ್ಮನಿಗೆ ಕೋಪ ಬರುತ್ತೆ. ಬ್ರಹ್ಮನಿಗೆ ಕೋಪ ಬಂದಾಗ ನಾವೇನ್ ಮಾಡ್ತೀವಿ? ಹಿಂಗ್ ಮಾಡ್ತೀವಲ್ಲ, ಎಲ್ಲ ಕೋಪ ಇಲ್ಲಿ ಬರುತ್ತಂತೆ. 2 ಉಬ್ಬಿನ ನಡುವೆ ಎಲ್ಲ ಕೋಪ ಬಂತು. ಆ ಕೋಪದಿಂದ ಒಬ್ಬ ವ್ಯಕ್ತಿ ಪ್ರಕಟ ಆಗ್ತಾನೆ. ಅವನ ಹೆಸರು ರುದ್ರ. ಈ ರುದ್ರ ಬ್ರಹ್ಮನ ಮಗ. ಅರೆ ರುದ್ರ ಯಾರು? ಶಂಭುವಿನ ಅಂಶ. ನಾನು ಇವಾಗ ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶಿವ ಅನ್ಬೇಡಿ, ಎಲ್ಲರೂ ಶಿವಾನೇ. ಇವರೆಲ್ಲರೂ ಶಿವ, ಆದ್ರೆ ಶಿವ ಅಲ್ಲ. ಸೊ ಶಂಭುವಿನ ಅಂಶ ರುದ್ರನ ಕೆಲಸ ಏನು? ಪ್ರಳಯ. ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತೀವಲ್ಲ, ಆ ಮಹೇಶ್ವರ ಈ ರುದ್ರ. ನೋಡಿ, ಇವೆಲ್ಲ ಗೊತ್ತಿಲ್ಲ, ನಾವು ಹೋಗಿ ಶಿವರಾತ್ರಿ ಮಾಡ್ತೀವಿ. ಇದೆಲ್ಲ ತಿಳ್ಕೋಬೇಕು ಫಸ್ಟ್. ಶಿವರಾತ್ರಿ ಯಾಕೆ ಮಾಡ್ಬೇಕು ಅಂತಾನು ಹೇಳ್ತೀನಿ. ಸೊ ಇವಾಗ ಈ ರುದ್ರನ ಕೆಲಸ ಏನು? ಈ ಬ್ರಹ್ಮಾಂಡವನ್ನ ನಾಶ ಮಾಡೋದು. ಇವಾಗ ಈ ಬ್ರಹ್ಮಾಂಡ ಯಾರ್ದು? ಒಂದು ರೀತಿಯಲ್ಲಿ ಬಾಸ್ ಯಾರು ಬ್ರಹ್ಮಾಂಡಕ್ಕೆ? ಅವನ ಪತ್ನಿ. ಇದು ದುರ್ಗಾದೇವಿ ತಾನೇ ನಡೆಸ್ತಾ ಇರೋದು ಈ ಬ್ರಹ್ಮಾಂಡನ. ಇವಾಗ ದುರ್ಗಾದೇವಿ ಈ ಭೌತಿಕ ಜಗತ್ತಿನಲ್ಲಿ ಇರೋ ಎಲ್ಲಾ ಸೌಲಭ್ಯಗಳು ಅವಳಿಂದಾನೇ ಬರ್ತಾ ಇರೋದು. ಚಾಬಿ ಅವಳ ಹತ್ರ ಇದೆ. ಇಷ್ಟೊಂದು ಎಲ್ಲಾ ಸಂಪತ್ತು ಐಶ್ವರ್ಯ ಇದ್ರು ಕೂಡ ಶಿವ ಎಲ್ಲಿರ್ತಾನೆ? ಶಿವನಿಗೆ ಮನೆ ಇದೆಯಾ? ಗುಹೆ. ಓಕೆ, ಅಲ್ಲಿದ್ದಾರೆ. ಗುಹೆ ಯಾವ್ದು ದೇವಸ್ಥಾನ? ಕೇವ್ ಟೆಂಪಲ್ ಅಂತೀವಲ್ಲ, ರಾಮಲಿಂಗೇಶ್ವರ. ಶಿವನ ಮನೆ ಯಾವುದು? ಸ್ಮಶಾನ. ಓಕೆ, ಭೌತಿಕ ಜಗತ್ತಿನಲ್ಲಿ, ಭೂಮಿಯ ಮೇಲೆ ಕೈಲಾಸ ಯಾರ ಮನೆ? ಶಿವನ ಮನೆ. ಹಾಗಿದ್ರೆ ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ? ಕೈಲಾಸ ಕುಬೇರನ ಮನೆ. ಯಾರ ಮನೆ? ಕುಬೇರ ಯಾರು? ಗೊತ್ತಿಲ್ಲ ಪ್ರಭು. ಕುಬೇರ ಟ್ರೆಷರರ್,
ಖಜಾಂಚಿ. ಕನ್ನಡದಲ್ಲಿ ಏನು ಹೇಳ್ತಾರೆ ಟ್ರೆಜರರ್ಗೆ? ಖಜಾಂಚಿ ಅಲ್ವಾ? ಟ್ರೆಜರರ್, ದೇವತೆಗಳ ಟ್ರೆಜರರ್. ಸೊ ಸಾವುಕಾರ. ಸೊ ಅವನಾದ್ರೆ ಶಿವನ ಮಹಾಭಕ್ತ. ಅವನು ಶಿವನಿಗೆ ಬಂದು ಕೇಳ್ತಾನೆ, ಅಪ್ಪ ಶಿವ, ದಯವಿಟ್ಟು ನೀನು ನನ್ನ ಮನೆಯಲ್ಲಿ ಇರಪ್ಪ, ನನಗೆ ಬಹಳ ಸಂತೋಷ ಆಗುತ್ತೆ. ಆಯಿತು, ಶಿವನಿಗೆ ಏನಂತೆ, ಹೇಗಿದ್ರು ಅವನಿಗೇನು ಎಲ್ಲೂ ಮನೆ ಏನಿಲ್ಲ. ಸರಿ ಆಯ್ತಪ್ಪ, ಇರ್ತೀನಿ. ಸರಿ, ಏನು ಇದು ಏನು ಕೊಡಬೇಕು, ಏನು ವ್ಯವಸ್ಥೆ ಮಾಡಿಕೊಡ್ಬೇಕು ನಿಮಗೆ ಇರೋದಕ್ಕೆ ಕೇಳ್ತೀವಲ್ಲ, ನಿಮ್ಗೆ ಏನು? ಸೊ ಕೈಲಾಸದಲ್ಲಿ 800 ಮೈಲಿ ಅಗಲ ಇರುವಂತಹ ಒಂದು ವೃಕ್ಷ ಇದೆ. ಎಷ್ಟು ಮೈಲಿ? 800 ಮೈಲಿ. ಇವಾಗ ಸಾಮಾನ್ಯವಾಗಿ ಒಂದು ವೃಕ್ಷ ಅಂದರೆ ಇಲ್ಲಿ ನಮಗೇನು ಕಾಣಲ್ಲ, ಬಟ್ ಹಳ್ಳಿ ಕಡೆ ಎಲ್ಲ ಹೋದರೆ ಒಂದು ವೃಕ್ಷ ಅಂದರೆ ಹಣ್ಣಿರುತ್ತೆ, ಆಮೇಲೆ ಪಕ್ಷಿಗಳಿರುತ್ತವೆ, ಆಮೇಲೆ ಚಿಲಿಪಿಲಿ ಗುಡ್ತಾ ಇರುತ್ತವೆ, ಡಿಸ್ಟರ್ಬ್ ಅಂದರೆ ಸೌಂಡ್ ಬರ್ತಾ ಇರುತ್ತೆ. ಆದರೆ ಅಲ್ಲಿ ಶಿವ ಕೂತ್ಕೊಂಡು ಮಾಡೋ ಕೆಲಸ ಏನು? ಧ್ಯಾನ ಮಾಡೋದು. ಧ್ಯಾನ ಮಾಡ್ಬೇಕಾದ್ರೆ ಸೌಂಡ್ ಎಲ್ಲ ಇದ್ರೆ ಡಿಸ್ಟರ್ಬ್ ಆಗುತ್ತೆ. ಸೊ ಆ 800 ಮೈಲಿ ಆ ದೊಡ್ಡ ಅಶ್ವತ್ಥ ವೃಕ್ಷದ ಕೆಳಗಡೆ ಒಂದು ಚೂರು ಶಬ್ದ ಇಲ್ಲ, ನಿಶ್ಶಬ್ದ. ಇಷ್ಟೇ ಶಿವನಿಗೆ ಬೇಕಾಗಿರುವಂತಹ ಸೌಕರ್ಯ. ಶಿವ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಶಿವ ಧ್ಯಾನ ಮಾಡ್ತಾ ಇದ್ದಾನೆ. ಸೊ ಪದ್ಮಪುರಾಣ, ಶಿವಪುರಾಣದಲ್ಲಿ ಬೇಕಾದಷ್ಟು ಪಾರ್ವತಿ ಮತ್ತೆ ಶಿವರ ನಡುವಿನ ಸಂವಾದಗಳಿವೆ. ತುಂಬಾ ಜ್ಞಾನವನ್ನ ಕೊಡುವಂತಹ ಸಂವಾದಗಳು. ಒಂದು ಸಂವಾದದಲ್ಲಿ ಪಾರ್ವತಿ ಶಿವನನ್ನ ಕೇಳ್ತಾ ಇದ್ದಾಳೆ, ಸ್ವಾಮಿ, ನೀವು ಈ ವೃಕ್ಷದ ಕೆಳಗಡೆ ಕೂತಿದ್ದು ಸದಾ ಏನೋ ಒಂದು ಮಣಿ ಇದೆ ಶಿವನ ಕೈನಲ್ಲಿ. ಯಾವ ಮಣಿ ಅದು? ರುದ್ರಾಕ್ಷ. ನೀವು ಏನೋ ಧ್ಯಾನ ಜಪ ಏನೋ ಮಾಡ್ತಾ ಇರ್ತೀರಲ್ಲ, ಯಾರ ಧ್ಯಾನ ಮಾಡ್ತೀರಾ? ನಾವು ಅಂದ್ರೆ ನೀವೇ ನಮಗೆ ಸರ್ವಶ್ರೇಷ್ಠರು, ನಾವು ನಿಮ್ಮ ಧ್ಯಾನವನ್ನ ಮಾಡ್ತೀವಿ. ಅರೆ ನೀವು ಯಾರ ಧ್ಯಾನವನ್ನ ಮಾಡ್ತೀರಾ? ಡೌಟ್ ಬರುತ್ತೆ ಸ್ವಲ್ಪ ಪಾರ್ವತಿಗೆ. ನೀವೇನಾದ್ರೂ ನಿಮ್ಮ ಬಗ್ಗೆನೇ ಧ್ಯಾನ ಮಾಡ್ಕೋತಾ ಇದ್ದೀರಾ? ಹೆಂಗೆ ನಾವು ಕನ್ನಡಿಲಿ ನಮ್ಮನ್ನೇ ನೋಡ್ಕೋತಾ ಇರ್ತೀವಲ್ಲ, ಹಂಗೆ ನೀವು ನಿಮ್ಮನ್ನೇ ನೋಡ್ಕೋತಾ ಇದ್ದೀರಾ? ನಿಮ್ಮ ಹೆಸರೇ ತಗೋತಾ ಇದ್ದೀರಾ? ಶಿವ ಹೇಳ್ತಾನೆ, ಇಲ್ಲ, ನಾನು ನನ್ನ ಮೇಲೆ ಧ್ಯಾನ ಮಾಡ್ತಾ ಇಲ್ಲ, ನಾನು ನನ್ನ ಆರಾಧ್ಯ ದೈವನ ಮೇಲೆ ಧ್ಯಾನ ಮಾಡ್ತಾ ಇದ್ದೀನಿ. ಪಾರ್ವತಿಗೆ ಆಶ್ಚರ್ಯ ಆಗುತ್ತೆ, ನಿಮಗೂ ಆರಾಧ್ಯ ದೈವ ಇದ್ದಾನ? ಹೌದು, ಖಂಡಿತ ಇದ್ದಾನೆ. ಅವನ ಹೆಸರು ಸಂಕರ್ಷಣ. ಅವನ ಹೆಸರು ಸಂಕರ್ಷಣ ಅಥವಾ ರಾಮ. ಸೊ ಶಿವನ ಆರಾಧ್ಯ ದೈವ ಸಂಕರ್ಷಣ. ಈ ಸಂಕರ್ಷಣ ಯಾರು? ಕೃಷ್ಣನಿಂದ ಮೊದಲು ಬಲರಾಮ, ಬಲರಾಮನಿಂದ ಚತುರ್ವ್ಯೂಹ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ ಸಂಕರ್ಷಣನಿಂದ ನಾರಾಯಣ, ನಾರಾಯಣನಿಂದ ಎರಡನೇ ಚತುರ್ಭುಜ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ ಎರಡನೇ ಸಂಕರ್ಷಣನಿಂದ ಈ ಮಹಾವಿಷ್ಣು, ಮೇಲೆ ತೋರಿಸಿದ್ನಲ್ಲ ಮಲಗಿದ್ನಲ್ಲ ಮಹಾವಿಷ್ಣು ಆಮೇಲೆ ಪ್ರತಿಯೊಂದು ಬ್ರಹ್ಮಾಂಡವನ್ನ ಪ್ರವೇಶ ಮಾಡ್ತಾನೆ. ಅವನು ಗರ್ಭೋದಕಶಾಹಿ ವಿಷ್ಣು ಆಗ್ತಾನೆ. ಆ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದ. ಬ್ರಹ್ಮನ ಮಗ ರುದ್ರ. ಗೊತ್ತಾಯ್ತಾ ಎಲ್ಲ ಸಂಬಂಧಗಳು? ಇವಾಗ ಈ ರುದ್ರ ಯಾರ ಧ್ಯಾನದಲ್ಲಿ ಕೂತಿದ್ದಾನೆ? ಸಂಕರ್ಷಣನ ಧ್ಯಾನದಲ್ಲಿ ಕೂತಿದ್ದಾನೆ. ಗೊತ್ತಾಯ್ತಲ್ವಾ? ಮೇಲಿಂದ ಕೆಳಗಡೆ ಬಂದಿರೋದು ನಾವು. ಹಾಗೆ ಕೆಳಗಡೆ ಇರೋ ಮೇಲ್ ಬಗ್ಗೆ ಧ್ಯಾನ ಮಾಡೋದ್ರಲ್ಲಿ ಏನೋ ಸಹಜವಾದದ್ದು ಅದು. ಅವನು ಸಂಕರ್ಷಣನ ಮೇಲೆ ಧ್ಯಾನ ಮಾಡ್ತಾ ಇದ್ದಾನೆ. ಸಂಕರ್ಷಣ ಅಂದ್ರೆ ರಾಮ, ಸಂಕರ್ಷಣ ರಾಮ. ಸೊ ಹಾಗಾಗಿ ಶಿವ ಧ್ಯಾನ ಮಾಡ್ತಾ ಇರೋದು ವಿಷ್ಣುವಿನ ಮೇಲೆ, ರಾಮನ ಮೇಲೆ. ಇವಾಗ ಸಾಮಾನ್ಯವಾಗಿ ಹೇಳ್ತಾರೆ ಕಾಶಿಯಲ್ಲಿ ಸಾಯ್ಬೇಕು. ಯಾಕೆ ಕಾಶಿಯಲ್ಲಿ ಸಾಯ್ಬೇಕು? ಒಳ್ಳೆ ಫೆಸಿಲಿಟೀಸ್ ಇದೆಯಾ ಅಲ್ಲಿ ಸಾಯೋದಕ್ಕೆ? ಏನ್ ಸಿಗುತ್ತೆ? ಮೋಕ್ಷ ಸಿಗುತ್ತೆ. ಯಾವ ಹೋಟ್ಲ್ ಮಾತಾಜಿ ಅದು? ಮೋಕ್ಷ ಅಂದ್ರೆ ಏನ್ ಸಿಗುತ್ತೆ? ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ತೀವಿ? ಪರಂಧಾಮಕ್ಕೆ. ಹೇಗೆ ಹೋಗ್ತೀವಿ? ಏನು ಅಲ್ಲಿ ಏನಿದೆ ಶಕ್ತಿ ಅಲ್ಲಿ ಪರಂಧಾಮಕ್ಕೆ ಹೋಗೋಕೆ?
ಓಕೆ, ಯಾವುದೇ ಧಾಮಕ್ಕೆ ಹೋಗಬೇಕು ಅಂದ್ರೆ ಅದಕ್ಕೆ ಕಂಡೀಷನ್ ಏನು? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಏನ್ ಹೇಳ್ತಾನೆ ಕೃಷ್ಣ? ಅಂತಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ. ಸಾಯುವ ಸಮಯದಲ್ಲಿ ನಾವು ಯಾರ ಸ್ಮರಣೆಯನ್ನ ಮಾಡ್ತೀವೋ ಆ ಲೋಕಕ್ಕೆ ಹೋಗ್ತೀವಿ. ನಮ್ಮ ಮನೆಯಲ್ಲಿರೋ ನಾಯಿಯ ಕುಟುಂಬದ ಬಗ್ಗೆ ಯೋಚನೆ ಮಾಡಿದ್ರೆ ಎಲ್ಲಿಗೆ ಹೋಗ್ತೀವಿ ನಾವು? ನಾಯಿ ಕುಟುಂಬದಲ್ಲಿ ನಮಗೂ ಒಂದು ಮೆಂಬರ್ ಸಿಗುತ್ತೆ. ಇವ್ರೇನಪ್ಪ ಪಕ್ಕ ಪ್ಯಾರಲಲ್ ಕ್ಲಾಸ್ ಕೊಟ್ಕೋತಾ ಇದ್ದಾಳೆ, ಕರುಣೆ ತೋರಮ್ಮ ಸ್ವಲ್ಪ ಕ್ಲಾಸ್ ಮುಗಿಯೋ ತನಕ ಕರುಣ. ಸೊ ಸಾಯೋ ಸಮಯದಲ್ಲಿ ನಾವು ಯಾರ ಧ್ಯಾನವನ್ನ ಮಾಡ್ತೀವೋ ಆ ಲೋಕಕ್ಕೆ ಹೋಗ್ತೀವಿ. ಸೊ ಇವಾಗ ವೈಕುಂಠಕ್ಕೆ ಹೋಗಬೇಕು ಅಂದ್ರೆ ನಾವು ಯಾರ್ದ ಮೇಲೆ ಧ್ಯಾನ ಮಾಡಬೇಕು, ಅವಾಗ್ಲೇ ನಾವು ಅಲ್ಲಿಗೆ ಹೋಗೋದು. ಇವಾಗ ಯಾರೋ ಕಾಶಿಯಲ್ಲಿ ಸಾಯ್ತಾ ಇದ್ರೆ ಅವರಿಗೆ ಯಾರನ್ನ ಜ್ಞಾಪಿಸ್ತಾ ಇದ್ದಾರೆ? ಯಾಕಂದ್ರೆ ಯಾರು ಬೇಕಾದ್ರೆ ಎಲ್ಲಿದಾರು ಬೇಕಾದ್ರೆ ಬಂದು ಸಾಯ್ಬೋದು. ಅವರೇ ನಮ್ಮ ತರ ಜೀವನ ಪೂರ್ತಿ ಹರೇ ಕೃಷ್ಣ ಮಾಮಂತ್ರ ಹೇಳಿದಾರೆ ಕೃಷ್ಣ ನೆನೆಸ್ಕೊಳ್ಳಕ್ಕೆ ಸಾಯೋ ಸಮಯದಲ್ಲಿ ಇಲ್ಲದೆ ಇರ್ಬೋದು. ಅವ್ರಿಗೆ ಮೋಕ್ಷ ಸಿಕ್ಬಿಡುತ್ತೆ. ಆದ್ರೆ ಈ ರೂಲ್ ಫಾಲೋ ಆಗ್ಲೇಬೇಕು. ಅಂತಕಾಲೇಚ ಮಾಮೇವ ಸ್ಮರ. ನಾವು ಯಾವ ಬಗ್ಗೆ ಯೋಚನೆ ಮಾಡ್ತೀವೋ, ಅಥವಾ ಇನ್ನೊಂದು ಶ್ಲೋಕ ಇದೆ, ಅದು ಮರ್ತೋಯ್ತು. ಸೊ ಸಾಯೋ ಸಮಯದಲ್ಲಿ ನಾವು ಯಾರು ಯೋಚನೆ ಮಾಡ್ತೀವೋ ಆ ರೂಪ ನಮಗೆ ಸಿಗುತ್ತೆ. ಸೊ ಇವಾಗ ಏನಾಗತ್ತೆ, ಕಾಶಿಯಲ್ಲಿ ಯಾರು ದೇಹ ತ್ಯಾಗ ಮಾಡಿದ್ರೆ ಅವರ ಕಿವಿಯಲ್ಲಿ ಶಿವ ಹೋಗಿ ಯಾರೋ ನಾಮವನ್ನ ತಗೋತಾನೆ. ಯಾರ ನಾಮವನ್ನ ತಗೋತಾನೆ? ಇವಾಗ ಶಿವಾನೇ ತನಗೆ ಅನ್ಸಿದ್ದೀರ ನಾನೇ ಶ್ರೇಷ್ಠ, ನನಗಿಂತ ಮೇಲೆ ಯಾರು ಇಲ್ಲ ಅಂತ. ಅವಾಗ ಶಿವ ಯಾರ ನಾಮ ತಗೋತಾ ಇದ್ದ? ತನ್ನ ಮನೆ ತಗೋತಾ ಇದ್ದ. ಅವ್ರ ಕಿವಿನಲ್ಲಿ ಹೋಗ್ಬಿಟ್ಟು ಶಿವ ಅಂತ ಹೇಳ್ತಾ ಇದ್ದ. ಅವಾಗ ಅವ್ರು ಎಲ್ಲಿಗೆ ಹೋಗ್ತಾ ಇದ್ರು? ಶಿವನ ಲೋಕಕ್ಕೆ ಹೋಗ್ತಾ ಇದ್ರು. ವೈಕುಂಠಕ್ಕೆ ಹೆಂಗೆ ಹೋಗಕ್ಕೆ ಸಾಧ್ಯ? ವೈಕುಂಠದಲ್ಲಿ ಶಿವ ಇಲ್ಲ, ವೈಕುಂಠದಲ್ಲಿ ಇರೋದು ವಿಷ್ಣು. ಸೊ ಇವಾಗ ಅಂದ್ರೆ ಶಿವ ಇನ್ಯಾರ್ದೋ ಹೆಸರು ತಗೋತಾ ಇದ್ದಾನೆ. ಯಾರ ಹೆಸರನ್ನ ತಗೋತಾ ಇದ್ದಾನೆ? ರಾಮನಾಮವನ್ನ ಹೇಳ್ತಾ ಇದ್ದಾನೆ ಸಾಯೋ ಜೀವಿಯ ಕಿವಿಯಲ್ಲಿ. ಆಗ ಎಲ್ಲಿಗೆ ಹೋಗ್ತಾನೆ ಜೀವಿ? ಅಯೋಧ್ಯೆಗೆ ಹೋಗ್ತಾನೆ. ಹೀಗೆ ಆ ಜೀವಿಗೆ ಮೋಕ್ಷ ಸಿಗೋದು. ಸರಿ ಪ್ರಭು, ನಾನು ಇವಾಗಲೇ ರಿಜಿಸ್ಟರ್ ಮಾಡ್ಬಿಡ್ತೀನಿ ಒಂದು ಬೆಡ್ಡು ಅಥವಾ ಒಂದು ರೂಮೋ ಮನೇನೋ ಕಾಶಿಯಲ್ಲಿ, ಆಗತ್ತಾ? ದುಡ್ಡು ಕೊಡ್ತೀನಿ ಪ್ರಭು, ಎಷ್ಟು ಬೇಕಾದ್ರೂ. ಆಗತ್ತಾ? ಆಗುತ್ತೋ ಇಲ್ವೋ? ಆಗಲ್ವಾ? ಯಾಕೆಂದ್ರೆ ಅಲ್ಲಿ ಸಾಯೋದಕ್ಕೆ ನಿಮ್ಮ ಹಣದಿಂದ ನೀವು ವೈಕುಂಠವನ್ನ ಪಡೆಯಕ್ಕಾಗಲ್ಲ. ಇವಾಗ ನಮ್ಗೆ ಅಲ್ಲಿ ರೂಮೇ ತಗೊಂಡ್ಬಿಟ್ಟು ನಾವು ಅದರಿಂದಾನೇ ವೈಕುಂಠಕ್ಕೆ ಹೋಗಂಗಿದ್ರೆ ಯಾಕಪ್ಪ ಇಷ್ಟೊಂದು ಕಷ್ಟ ಪಡ್ತಾ ಇದ್ವಿ? ನಾವೆಲ್ಲ ಪರ್ಮನೆಂಟ್ ಸೈಟ್ ತಗೊಂಡ್ಬಿಡ್ತಾ ಇದ್ವಿ ಹೋಗ್ಬಿಟ್ಟು ಕಾಶಿನಲ್ಲಿ. ಆಮೇಲೆ ಶಿವಂಗೆ ಹೇಳ್ತಾ ಇದ್ವಿ, ಅಪ್ಪ ಶಿವ ಒಂದಿನ ಕೃಷ್ಣನ ಹೆಸರು ಹೇಳ್ಬಿಡಪ್ಪ ಅಂತ. ಅದಕ್ಕೆ ಯೋಗ್ಯತೆ ಬೇಕು. ಅಲ್ಲಿ ಪ್ರಾಣ ತ್ಯಾಗ ಮಾಡೋದಕ್ಕೆ ಯೋಗ್ಯತೆ ಬೇಕು. ಯೋಗ್ಯ ಜೀವಿಗಳಿಗೆ ಮಾತ್ರ ಅಲ್ಲಿ ದೇಹವನ್ನು ತ್ಯಾಗ ಮಾಡಕ್ ಸಾಧ್ಯ. ಯೋಗ್ಯತೆಯನ್ನು ಪಡ್ಕೊಂಡಿರ್ಬೇಕು. ಯಾರೋ ಒಂದು ಕತೆ ಇತ್ತು, ಒಬ್ಬ ಯಾರೋ ಬಿಸ್ನೆಸ್ ಮ್ಯಾನ್ ಇದ್ದ, ವ್ಯಾಪಾರಿ. ಜೀವನದಲ್ಲಿ ಎಲ್ಲ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಬಿಟ್ಟ ದುಡ್ಡು ಸಂಪಾದನೆ ಮಾಡಕ್ಕೆ. ಇವಾಗ ಕೊನೆ ಸಮಯ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡಬೇಕು? ಸರಿ, ನಾನು ಕಾಶಿಗೆ ಹೋಗ್ಬಿಟ್ಟು ಸತ್ತೋಗ್ಬಿಡ್ತೀನಿ ನಾನು, ಅವಾಗ ನಾನು ವೈಕುಂಠ ಮೋಕ್ಷ ಸಿಕ್ಬಿಡುತ್ತೆ ನನಗೆ. ಸರಿ ಅಂದ್ಬಿಟ್ಟು ಎಲ್ಲ ಏರ್ಪಾಡು ಮಾಡ್ಕೊಂಡ. ಸಾವುಕಾರ, ಬೇಕಾದಷ್ಟು ದುಡ್ಡಿದೆ, ಫೆಸಿಲಿಟೀಸ್ ಎಲ್ಲ ಮಾಡ್ಕೊಂಡ, ಎಲ್ಲ ಇದ್ದಾನೆ ಆರಾಮಾಗೆ. ಯೋಚನೆ ಮಾಡ್ತಾ ಇದ್ದೀನಿ ಯಾವಾಗ ಬೇಕಾದ್ರೂ ಹೋಗ್ಬೋದು, ಹೊರಗೋಗ್ಬಿಡ್ತೀನಿ ವೈಕುಂಠಕ್ಕೆ ಅಂತ. ಮಾಡಿರೋದೆಲ್ಲ ಕಚಡ ಕೆಲಸ. ಅವನಿಗೆ ಅಲ್ಲಿ ವೈಕುಂಠದ ಯಾರು ಜಾಗ ಕೊಡ್ತಾರೆ ಅವನಿಗೆ? ಸೊ ಏನಾಗತ್ತೆ, ತಕ್ಷಣ ಇನ್ನೇನು ಹೋಗೋ ಸಮಯ ಬರ್ತಾ ಇದೆ ಹತ್ರ, ಹುಷಾರ್ ತಪ್ಪಿಡ್ತಾನೆ ತುಂಬಾ ಹಾರಿಬಲ್ ಆಗಿ. ಅವ್ರು ಸುತ್ತಮುತ್ತಿರೋರು ಎಲ್ಲರಿಗೂ ಟೆನ್ಷನ್ ಆಗೋಯ್ತು. ಅಯ್ಯೋ ಇದೇನಿದು, ಇವ್ನಿಗೆ ತಕ್ಷಣ ಏನಾಗೋಯ್ತು? ಎಲ್ಲಿ ಕರ್ಕೊಂಡು ಹೋದ್ರು? ಹಾಸ್ಪಿಟ್ಲ್ಗೆ. ಎಲ್ಲಿತ್ತು ಹಾಸ್ಪಿಟ್ಲು? ಕಾಶಿ ಆಚೆ. ಸೊ ಎಲ್ಲೋಗಿ ಸತ್ತ ಅವನು? ಅಷ್ಟೇ ಅವನಿಗೆ ಯೋಗ್ಯತೆ ಇದ್ದಿದ್ದು. ನಾವು ಮ್ಯಾಚ್ ಫಿಕ್ಸಿಂಗ್ ಮಾಡೋಕ್ಕಾಗಲ್ಲ. ಕ್ರಿಕೆಟಲ್ಲಿ ಹೇಳ್ತಾರಲ್ಲ ಮ್ಯಾಚ್ ಫಿಕ್ಸಿಂಗ್. ಇಲ್ಲೇ ಸಾಯ್ಬೇಕು, ಯಾರಿಗಪ್ಪ ದುಡ್ಡು ಕೊಡೋಣ? ಅಲ್ಲಿ ದುಡ್ಡು ತಗೊಂಡು ಸೀಟ್ ಕೊಡೋರು ಯಾರು ಇಲ್ಲ ಅಲ್ಲಿ. ಆದ್ರೆ ಅದು ಶಿವನ ಒಂದು ವಿಶೇಷ ಅನುಗ್ರಹ. ಯಾರು ಅಲ್ಲಿ ಪ್ರಾಣವನ್ನ ತ್ಯಾಗ ಮಾಡ್ತಾ ಇದಾರೋ ಅವರ ಕಿವಿಯಲ್ಲಿ ರಾಮನಾಮವನ್ನು ಹೇಳ್ತಾನೆ. ಇವಾಗ ಶಿವನ ಬೇರೆ ಬೇರೆ ಕಾರ್ಯಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಶಿವ ಬೇರೆ ಬೇರೆ ಹಲವಾರು ಕೆಲಸಗಳನ್ನ ಮಾಡ್ತಾನೆ ಶಿವ. ಶಿವ ಅಂದ್ರೆ ಅವನು ಶಂಭುವಿನ ರೂಪದಲ್ಲಿ ಸ್ವಲ್ಪ ಕೆಲಸಗಳನ್ನ ಮಾಡ್ತಾನೆ, ರುದ್ರನ ರೂಪದಲ್ಲಿ ಕೆಲವು ಕೆಲಸಗಳನ್ನ ಮಾಡ್ತಾನೆ. ನಾನ್ ಜನರಲ್ ಆಗಿ ಶಿವ ಅಂತ ಹೇಳ್ತಾ ಇದ್ದೀನಿ. ಓಕೆ, ಭಕ್ತರಿಗೆ ಸಂಬಂಧಿತವಾದ ಎರಡು ಬಹಳ ವಿಶೇಷ ಕೆಲಸಗಳನ್ನ ಶಿವ ಮಾಡ್ತಾನೆ. ಏನು ಅಂದ್ರೆ,
ಮೊದಲನೇದು, ಶಿವ ಎಲ್ಲ ವೈಷ್ಣವರಿಗೆ ರಕ್ಷಕ, ಎಲ್ಲ ವೈಷ್ಣವರಿಗೆ ರಕ್ಷಣೆಯನ್ನ ಕೊಡೋನು ಶಿವ. ನಾವು ಸಾಮಾನ್ಯವಾಗಿ ನರಸಿಂಹದೇವ್ ಅಂತೀವಿ, ನರಸಿಂಹದೇವ್ ಖಂಡಿತ, ಅರೆ ಶಿವ ಪರ್ಸನಲ್ ಆಗಿ ಹೇಳ್ತಾನೆ, ನಾನು ಪರ್ಸನಲ್ ಆಗೇ ವೈಷ್ಣವರನ್ನ ನೋಡ್ಕೋತೀನಿ ಅಂತ. ರಕ್ಷಣೆಯನ್ನ ಕೊಡೋದು ಶಿವ, ಮೊದಲನೇ ಸೇವೆ ಶಿವನದು. ಎರಡನೇದು, ಶಿವನನ್ನ ಕ್ಷೇತ್ರಪಾಲ ಅಂತ ಕರೀತಾರೆ. ಕ್ಷೇತ್ರಪಾಲ ಅಂದ್ರೆ ಒಂದು ಕ್ಷೇತ್ರ ಅಥವಾ ಧಾಮ, ಪವಿತ್ರ ಕ್ಷೇತ್ರವನ್ನ ಅದನ್ನ ರಕ್ಷಣೆ ಮಾಡ್ತಾನೋನು ಶಿವ. ರಕ್ಷಣೆ ಅಂದ್ರೆ ಏನರ್ಥ? ಅಯೋಗ್ಯರು ಒಳಗಡೆ ಬರದೇ ಇರೋಂಗೆ ನೋಡ್ಕೋತಾನೆ ಶಿವ. ಮತ್ತೆ ನಾವು ಯಾವ್ದಾದ್ರು ಒಂದು ಕ್ಷೇತ್ರವನ್ನ ಪ್ರವೇಶ ಮಾಡ್ಬೇಕೆ ಅಂದ್ರೆ ಅವನ ಅನುಮತಿ ಇಲ್ಲದೆ ನಾವು ಪ್ರವೇಶ ಮಾಡೋಕ್ಕಾಗಲ್ಲ. ಹಾಗಾಗಿ ಸಾಮಾನ್ಯವಾಗಿ ನಾವು ಯಾತ್ರೆಗೆ ಹೋದಾಗ ಮೊಟ್ಟ ಮೊದಲಿಗೆ ಆ ಕ್ಷೇತ್ರ ಪಾಲನನ್ನ ನೆನೆಸ್ಕೋತೀವಿ ಅಥವಾ ಅವನ ಹತ್ರ ಹೋಗ್ತೀವಿ, ಎರಡರಲ್ಲಿ ಒಂದು ಮಾಡ್ತೀವಿ. ಸೊ ಇದೆರಡು ವಿಶೇಷವಾದ ಸೇವೆ. ಆಮೇಲೆ ಒಂದು ಕಾಲದಲ್ಲಿ ಏನಾಯ್ತು, ಸಮುದ್ರ ಮಂಥನ ಆಯ್ತು. ಸಮುದ್ರ ಮಂಥನ ಆದಾಗ ಏನಾಯ್ತು? ಸಮುದ್ರ ಮಂಥನ ಅಂದ್ರೆ ಏನು? ರಾಕ್ಷಸರು ಮತ್ತೆ ದೇವತೆಗಳು ಏನು ಮಾಡ್ತಾರೆ? ಕಡಿತಾರೆ ಸಮುದ್ರನ. ಮಂದರ ಪರ್ವತವನ್ನ ಇಟ್ಕೊಂಡು, ವಾಸುಕಿಯನ್ನ ಹಗ್ಗವಾಗಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ? ಸಮುದ್ರವನ್ನ ಕಡಿತಾರೆ. ಕಡ್ದಾಗ ಮೊದಲು ಹೊರಗಡೆ ಬರೋದೇನು? ವಿಷ, ಹಲಾಹಲ ಅನ್ನೋ ವಿಷ. ಆ ವಿಷ ಬಂದ ತಕ್ಷಣ ಎಲ್ಲ ದೇವತೆಗಳೆಲ್ಲರೂ ಓಡ್ತಾರೆ ವಿಷ್ಣುವಿನ ಹತ್ರ. ಅಪ್ಪ ಭಗವಂತ ಕಾಪಾಡಪ್ಪ, ನೀನೇ ಕಾಪಾಡಬೇಕು, ಈ ವಿಷದಿಂದ ನಾವು ಹೆಂಗೆ ತಪ್ಪಿಸ್ಕೊಳಕ್ಕಾಗತ್ತೆ? ಸೊ ವಿಷ ಇಂದ ಪರಿಹಾರಕ್ಕೋಸ್ಕರ ವಿಷ್ಣು ಏನ್ ಮಾಡ್ತಾನೆ, ನೀವೆಲ್ಲ ಶಿವನ ಹತ್ರ ಹೋಗಿ, ಅವನು ಮಾತ್ರ ಇದಕ್ಕೆ ಪರಿಹಾರ ಕೊಡೋಕ್ ಸಾಧ್ಯ. ವಿಷ್ಣುವಿನೂ ಏನು ಮಾಡಲ್ಲ, ಕಳಿಸ್ಬಿಡ್ತಾನೆ. ಶಿವನ ಹತ್ರ ಹೋಗ್ತಾರೆ. ಶಿವನ ಹತ್ರ ಹೋಗಿ ಹೇಳ್ತಾರೆ, ಅಪ್ಪ ಶಿವ, ನೀನೇ ಗತಿಯಪ್ಪ ನಮಗೆ, ದಯವಿಟ್ಟು ಈ ವಿಷವನ್ನ ನೀನು ಏನಾದ್ರು ಮಾಡ್ಬೇಕು, ನಾಶ ಮಾಡ್ಬೇಕು. ಶಿವ ಪಾರ್ವತಿಗೆ ಹೇಳ್ತಾನೆ, ಪಾರ್ವತಿ ನಾನು ಇವಾಗ ವಿಷವನ್ನು ಕುಡಿತೀನಿ. ಪಾರ್ವತಿಗೆ ಏನು ಆಶ್ಚರ್ಯ ಆಗಲಿಲ್ಲ. ಪಾರ್ವತಿಗೆ ಗೊತ್ತು ಗಂಡನ ಸ್ಥಾನ ಏನು, ಗಂಡನ ಶಕ್ತಿ ಏನು ಅಂತ. ಆಯ್ತು ಸ್ವಾಮಿ, ನಿಮ್ಮ ಇಚ್ಛೆ ಅಂತಾಳೆ. ಅವಾಗ ಶಿವ ಏನು ಹೋಗ್ತಾನೆ, ಆ ಸಮುದ್ರದ ದಡಕ್ಕೆ ಹೋಗ್ತಾನೆ. ಎಲ್ಲ ವಿಷವನ್ನ ಅವನ ಎರಡು ಕೈನಲ್ಲಿ ಹಿಂಗೆ ತಗೊಂಡು ಕುಡಿದು ಬಿಡ್ತಾನೆ. ಅವನಿಗೆ ಶಿವನ ಶಕ್ತಿ ಎಷ್ಟಿದೆ ಅಂತ ತೋರ್ಸೋದಕ್ಕೆ ಶಿವ ಏನ್ ಮಾಡ್ತಾನೆ, ಆ ವಿಷವನ್ನ ನುಂಗ್ತಾನೆ, ಆದ್ರೆ ಗಂಟ್ಲಲ್ಲೇ ನಿಲ್ಲಿಸ್ತಾನೆ. ಗಂಟ್ಲಲ್ಲೇ ನಿಲ್ಲಿಸಿದಾಗ ಅವನ ಗಂಟ್ಲೇನಾಯ್ತು? ಯಾವ ಕಲರ್ ಆಯ್ತು? ಹೆಂಗಪ್ಪ ನೀಲಿ ಕಾಣಿಸುತ್ತೆ? ಶಿವನ ಶರೀರ ಏನ್ ಕಲರ್ ಇದೆ? ಪಿಕ್ಚರ್ ಅಲ್ಲಿ ಏನ್ ತೋರಿಸ್ತಾರೆ? ಸಾಮಾನ್ಯವಾಗಿ ಪೇಂಟಿಂಗ್ ಅಲ್ಲಿ ಯಾವ ಕಲರ್ ತೋರಿಸ್ತಾರೆ? ಶಿವನ್ ಕಲರು ಬ್ಲೂನೇ ತೋರಿಸ್ತಾರಲ್ವಾ? ಬ್ಲೂ ಮೇಲೆ ಬ್ಲೂ ಹೆಂಗ್ ಕಾಣುತ್ತೆ? ಡಾರ್ಕ್ ಬ್ಲೂ, ಲೈಟ್ ಬ್ಲೂ ಇವೆಲ್ಲ ಹೇಳ್ಬಿಡಿ ನನಗೆ. ಶಿವನ ಬಣ್ಣ ಬ್ಲೂ ಅಲ್ಲ, ಶಿವನ ಬಣ್ಣ ಗೋಲ್ಡನ್ ಕಲರ್ ಮೇಲೆ ಕಾಣುತ್ತಲ್ವಾ? ಸೊ ಆಗ ಅವನು ನೀಲಕಂಠ ಆದ, ನೀಲಕಂಠ. ಆಮೇಲೆ ಶಿವ ರುದ್ರ ಭಾಗವತದಲ್ಲಿ ಪ್ರಚೇತರು ಅಂತ ಇರ್ತಾರೆ. ಪ್ರಚೇತರು ಅಂತ 10 ಜನ ಮಕ್ಕಳು, ಅವರು ಪರಿಪೂರ್ಣತೆಯನ್ನ ಪಡ್ಕೊಳ್ಳೋದಕ್ಕೆ ಕಾಡಿಗೆ ಹೋಗ್ತಾ ಇರ್ತಾರೆ, ಮಾರ್ಗವನ್ನು ಹುಡ್ಕೋದಕ್ಕೆ. ಆ ದಾರಿಯಲ್ಲಿ ಅವರಿಗೆ ಶಿವನ ದರ್ಶನ ಆಗತ್ತೆ, ರುದ್ರನ ದರ್ಶನ. ಆಗ ಅವರು ಕೇಳ್ತಾರೆ ಶಿವನ ಹತ್ರ, ಹೀಗೆ ನಾವು ಪರಿಪೂರ್ಣತೆಯನ್ನ ಪಡ್ಕೋಬೇಕು ಅಂತ ಇದ್ದೀವಿ, ದಯವಿಟ್ಟು ನಮಗೆ ಉಪದೇಶವನ್ನು ನೀಡಿ ಅಂತ. ಆಗ ಶಿವ ಅವರಿಗೆ ರುದ್ರಗೀತೆ ಅಂತ ಹಾಡನ್ನ ಹಾಡ್ತಾನೆ. ಇದು 4ನೇ ಸ್ಕಂದ ಭಾಗವತ. ಯಾರ ಹತ್ರ ಭಾಗವತ ಇದೆಯೋ 4ನೇ ಸ್ಕಂದ 24ನೇ ಅಧ್ಯಾಯ ಶ್ಲೋಕ 33ರಿಂದ 74, 33 to 74. ಓಕೆ, ಇದರಲ್ಲಿ ರುದ್ರ ಏನ್ ಹಾಡ್ತಾ ಇದ್ದಾನೆ? ವಿಷ್ಣುವಿನ ಗುಣಗಾನ, ಸಂಕರ್ಷಣನ ಗುಣಗಾನ ಈ 41, 42 ಶ್ಲೋಕಗಳಲ್ಲಿ. ಮತ್ತೆ ಅದಕ್ಕೆ ಆ ಒಂದು ಮಂತ್ರಕ್ಕೆ, ಇವಾಗ ಹೇಗೆ ನೀವು ವಿಷ್ಣು ಸಹಸ್ರನಾಮ ಓದ್ತಿರೋ ಹಂಗೆ ಈ ರುದ್ರ ಗೀತೆಯನ್ನ ಬೆಳಗ್ಗೆ ರಾತ್ರಿ ಓದೋರ್ಗೆ ಪ್ರತಿದಿನ
ಭಗವಂತನ ನೇರ ಅನುಗ್ರಹ ಸಿಗುತ್ತೆ ಅಂತ ಈ ರುದ್ರಗೀತೆ. ಯಾಕೆಂದ್ರೆ ಅದು ಭಗವಂತನ ಗುಣಗಾನ. ಈ ರುದ್ರಗೀತೆಯಲ್ಲಿ ಶಿವ ವಿಷ್ಣುವಿನ ಗುಣಗಾನವನ್ನು ಮಾಡಿದ್ದಾನೆ. ಸೊ ಇದು ಒಂದು ಮುಖ್ಯವಾದದ್ದು. ಈ ರುದ್ರಗೀತೆಯನ್ನ ನಿಜವಾಗಿಯೂ ಇವತ್ತು ಏನು ಮಹಾಶಿವರಾತ್ರಿಯ ಶ್ರೇಷ್ಠತೆ ಏನು, ಮಹಾಶಿವರಾತ್ರಿ ಇವತ್ತಿನ ದಿನ ಶಿವ ಮತ್ತೆ ಪಾರ್ವತಿಯರ ವಿವಾಹ, ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅವ್ರದ್ದು. ಓಕೆ, ಮೊದಲನೇ ವಿಷಯ. ಎರಡನೇ ವಿಷಯ, ಇವತ್ತು ನಿಶ್ಚಿತ ಕಾಲ ಪೂಜಾ ಅಂತ ಇರುತ್ತೆ. ನಿಶ್ಚಿತ ಕಾಲ ಪೂಜಾ ಅಂದರೆ ರಾತ್ರಿಯ ಸಮಯದಲ್ಲಿ. ಆ್ಯಕ್ಚುಲಿ ಇವಾಗ ಶುರು ಆಗಿದೆ, ಇವಾಗ ಶುರು ಆಗಿರೋದು 5 ಗಂಟೆ 4 ನಿಮಿಷದಿಂದ ಶುರು ಆಗಿದೆ ಮಹಾಶಿವರಾತ್ರಿ. ಸೊ ನೀವು ಮಹಾಶಿವರಾತ್ರಿಯಲ್ಲಿ ಆ ಮಹಾಶಿವನ ಬಗ್ಗೆ ಶ್ರವಣ ಮಾಡ್ತಾ ಇದ್ದೀರಾ. ಇದು ನಿಜವಾಗಿ ಮಾಡಬೇಕಾಗಿರುವಂಥ ಕೆಲಸ. ದೇವಸ್ಥಾನಕ್ಕೆ ಹೋಗಿ 1 ನಿಮಿಷ ಅಲ್ಲಿ ನಿಂತ್ಕೊಂಡು ಬರೋದಲ್ಲ. ಶಿವ ಯಾರು, ಶಿವನ್ ಕಲರ್ ಏನು ಅಂತಾನು ಗೊತ್ತಿಲ್ಲ, ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಅವನ ಬಗ್ಗೆ ಶ್ರವಣ ಮಾಡ್ಬೇಕು. ಸೊ ಇವಾಗ 5 ಗಂಟೆಗೆ ಇವಾಗ ಚತುರ್ದಶಿ ಇವಾಗ ಶುರುವಂತೆ, ಇವಾಗಿಂದ ನಾಳೆ ತನಕ ಇದಿದೆ. ಆದ್ರೆ ಇವತ್ತಿನ ವಿಶೇಷತೆ ಏನು ಅಂದ್ರೆ, ಇವತ್ತು ಶಿವನ ಇನ್ನೊಂದು ರೂಪ ಅಥವಾ ವೈಶಿಷ್ಟ್ಯ ಅಂದ್ರೆ ಅವನು ಆದಿಯೋಗಿ ಅಂತ. ಆದಿಯೋಗಿ. ನೀವು ಯಾವ್ದಾದ್ರು ಶಿವನ ಪಿಕ್ಚರ್ ನೋಡಿದ್ರೆ ಅವನಿಗೆ ಫುಲ್ ಮಸಲ್ಸ್ ಇರುತ್ತೆ. ಯೋಗದಿಂದ ಅವನು ಅಷ್ಟು ಸ್ಟ್ರಾಂಗ್, ಭೌತಿಕವಾಗಿ ಬಹಳ ಸ್ಟ್ರಾಂಗ್ ಪರ್ಸನ್ ಅವನು. ಈ ಯೋಗಿ ಇವತ್ತಿನ ದಿನ, ಈ ಮಹಾಶಿವರಾತ್ರಿಯ ದಿನ, ಶಿವ ತನ್ನ ಧ್ಯಾನದಲ್ಲಿ ಆಳವಾದ ಸಮಾಧಿಗೆ ಪ್ರವೇಶ ಮಾಡ್ತಾನಂತೆ. ಎಂತ ಆಳವಾದ ಸಮಾಧಿ ಅಂದ್ರೆ, ಅವನು ಕೈಲಾಸದಂತೆ ಅಚಲ ದೃಢನಾಗ್ಬಿಡ್ತಾನಂತೆ. ಅಂತಹ ಆಳವಾದ ಸಮಾಧಿಗೆ ಹೋಗ್ತಾನಂತೆ ಇವತ್ತು. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಅವನ ಸಮಾಧಿಯಿಂದ, ಅವನ ಧ್ಯಾನದಿಂದ ಬಹಳಷ್ಟು ಆಧ್ಯಾತ್ಮಿಕ ಶಕ್ತಿ ಈ ಭೌತಿಕ ಜಗತ್ತಿನಲ್ಲಿ ಲಭ್ಯವಾಗತ್ತಂತೆ. ಆಧ್ಯಾತ್ಮಿಕ ಶಕ್ತಿ. ಇದೇನು ಆಧ್ಯಾತ್ಮಿಕ ಶಕ್ತಿ ಅಂದ್ರೆ, ನಾವೆಲ್ಲ ನಮ್ಮ ಶರೀರವನ್ನ ಯಾವ ಶಕ್ತಿ ಮೇಲೆ ಓಡಿಸ್ತಾ ಇದೀವಿ? ಭೌತಿಕ ಶಕ್ತಿ. ಊಟ ಮಾಡ್ತೀವಿ, ಶಕ್ತಿ ಬರುತ್ತೆ. ಆ ಶಕ್ತಿ ಏನು? ಭೌತಿಕ ಶಕ್ತಿ. ಅವರು ಪ್ರಭುಪಾದರು ಯಾವ ಶಕ್ತಿ ಮೇಲೆ ಓಡಿಸ್ತಾ ಇದ್ರು ತಮ್ಮ ಶರೀರವನ್ನ? ಆಧ್ಯಾತ್ಮಿಕ ಶಕ್ತಿ. ಯಾಕೆ? ಎಷ್ಟೊತ್ತು ನಿದ್ದೆ ಮಾಡ್ತಾ ಇದ್ರು ಅವರು? 3 ಗಂಟೆ. ಎಷ್ಟು ತಿಂತಾ ಇದ್ರು? ಒಂದಿಷ್ಟು. ಅಷ್ಟು ವಯಸ್ಸಿನಲ್ಲಿ ಏನಿದ್ರು, ಹೇಗೆ ತಿನ್ನೋದಕ್ಕೂ ಆಗಲ್ಲ, ಹೌದಾ? ಅಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಜೀರ್ಣ ಎಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ, ಜೀರ್ಣ ಶಕ್ತಿ. ಸೊ ಅವರು ಆಧ್ಯಾತ್ಮಿಕ ಶಕ್ತಿಯ ಮೇಲೆ ದೇಹವನ್ನು ನಡೆಸ್ತಾ ಇದ್ರು. ಎಲ್ಲ ವಿಶೇಷ ಯೋಗಿಗಳು, ಅಷ್ಟಾಂಗ ಯೋಗಿಗಳಾಗಿರ್ಬೋದು, ಭಕ್ತಿ ಯೋಗಿಗಳಾಗಿರ್ಬೋದು, ಪ್ರಗತಿ ಸಾಧಿಸಿರುವಂಥವರು ಭೌತಿಕ ಶಕ್ತಿಯಿಂದ ತಮ್ಮ ಶರೀರವನ್ನು ನಡೆಸಲ್ಲ, ಆಧ್ಯಾತ್ಮಿಕ ಶಕ್ತಿಯಿಂದ ನಡೆಸ್ತಾರೆ. ಈ ಆಧ್ಯಾತ್ಮಿಕ ಶಕ್ತಿಯ ಅವಶ್ಯಕತೆ ಏನು? ಇದಕ್ಕೆ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದ ಕೊನೆಯಲ್ಲಿ ಅರ್ಜುನ ಒಂದು ಕೃಷ್ಣನಿಗೆ ಪ್ರಶ್ನೆಯನ್ನು ಮಾಡ್ತಾನೆ. ಕೇಳ್ತಾ ಇದ್ದಾನೆ, ಅತಕ್ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಅರ್ಜುನ ಕೇಳ್ತಾ ಇದ್ದಾನೆ, ಅತಕ್ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ. ಯಾವುದರಿಂದಾಗಿ ನಾವು ಪಾಪವನ್ನ ಮಾಡೋದಕ್ಕೆ ತಳ್ಳಲ್ಪಡ್ತಾ ಇದೀವಿ? ಯಾರೋ ನಮ್ಮನ್ನ ದೂಕ್ತಾ ಇರೋಂಗೆ, ತಳ್ತಾ ಇರೋಂಗ್ ಅನ್ಸುತ್ತೆ ನಮಗೆ. ಯಾಕೆ? ಗೊತ್ತಿದ್ದು ನಾವು ಯಾಕೆ ತಪ್ಪು ಕೆಲಸವನ್ನ ಮಾಡ್ತೀವಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಅರ್ಜುನ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಯ ವೈರಿಣಂ. ಕೃಷ್ಣ ಹೇಳ್ತಾ ಇದ್ದಾನೆ, ಅದಕ್ಕೆ ಕಾರಣ ಕಾಮ. ಕಾಮ ಅಂದ್ರೇನು? ಭೌತಿಕ ಆಸೆಗಳು. ಈ ಭೌತಿಕ ಆಸೆಗಳನ್ನ ಹೇಗೆ ನಿಯಂತ್ರಿಸೋದು? ಇಲ್ಲಾಂದ್ರೆ ಈ ಭೌತಿಕ ಆಸೆ, ಈ ಕಾಮ ನಮ್ಮನ್ನ ನಾಶ ಮಾಡ್ಬಿಡುತ್ತೆ. 3ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಇದಕ್ಕೆ ಉತ್ತರ ಕೊಡ್ತಾನೆ ಕೃಷ್ಣ. ಏನು ಅಂದ್ರೆ, ಕೃಷ್ಣ ಪ್ರಜ್ಞೆಯ ಮೂಲಕ ಪಡ್ಕೊಳ್ಳುವಂತಹ ಆಧ್ಯಾತ್ಮಿಕ ಶಕ್ತಿಯಿಂದ ಕಾಮವನ್ನ ಜಯಿಸ್ಬೋದು. ಏನು? ಕೃಷ್ಣ ಪ್ರಜ್ಞೆಯಿಂದ ಸಿಗುವಂತ ಆಧ್ಯಾತ್ಮಿಕ ಶಕ್ತಿಯಿಂದ ಕಾಮವನ್ನ ಜಯಿಸ್ಬೋದು. ಕೃಷ್ಣ ಪ್ರಜ್ಞೆಯಿಂದ ಅಂದ್ರೆ ಏನು? ಪ್ರತಿನಿತ್ಯ ಜಪ ಮಾಡೋದ್ರಿಂದ, ಪ್ರತಿನಿತ್ಯ ಭಾಗವತ ಶ್ರವಣ ಮಾಡೋದ್ರಿಂದ, ABCD ಈ ABCD ಕಾರ್ಯಗಳಿಂದ ನಮಗೆ ಏನು ಶಕ್ತಿ ಸಿಗುತ್ತೋ ಕ್ರಮೇಣವಾಗಿ ಅದನ್ನ ಆಧ್ಯಾತ್ಮಿಕ ಶಕ್ತಿ ಅಂತ ಕರೀತಾರೆ. ಆಧ್ಯಾತ್ಮಿಕ ಶಕ್ತಿಯಿಂದ ನಾವು ನಮ್ಮ ಮನಸ್ಸನ್ನ ನಿಯಂತ್ರಿಸ್ಕೋಬಹುದು. ಮನಸ್ಸನ್ನ ನಿಯಂತ್ರಿಸಿದಾಗ ಮಾಡಬಾರದ ಕೆಲಸವನ್ನ ಮಾಡೋದಿಲ್ಲ.
ಯಾರು ಜಪ ಚೆನ್ನಾಗಿ ಮಾಡಲ್ವೋ ಅವ್ರಿಗಿದೇನು ಮಾಡೋಕ್ಕಾಗಲ್ಲ. ಅವ್ರಿಗೂ ಹೊರಗಡೆ ಇರೋ ಭಕ್ತರಲ್ಲದೆ ಇರೋರ್ಗೂ ಏನು ವ್ಯತ್ಯಾಸ ಇರೋದಿಲ್ಲ. ಯಾಕಂದ್ರೆ ಏನು ಬದಲಾವಣೆ ಆಗಿರಲ್ಲ. ಒಳಗಡೆ ನಮಗೆ ಬದಲಾವಣೆ ಆಗೋದು ಕೇವಲ ಜಪದಿಂದ, 95% ಜಪದಿಂದ. ಜಪ 16 ಮಾಲೆ ಮಾಡಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? ಎಷ್ಟು ಸಮಯ ಬೇಕಾಗತ್ತೆ? 2 ಅವರ್. 1 ಅವರಲ್ಲಿ ಮಾಡಿದ್ರೆ ಆಗತ್ತಾ? ಹೆಂಗ್ ಮಾಡ್ತೀವಿ 1 ಅವರಲ್ಲಿ? ಅಷ್ಟೇ ಮಾಡ್ಬೋದು ನಾವು 1 ಅವರಲ್ಲಿ ಮಾಡೋರು. 2 ಅವರಲ್ಲಿ ಮಾಡಿದ್ರೆ ಜಪ ಮಾಡ್ತಾ ಇದ್ದೀವಿ ಮೋಸ್ಟ್ಲಿ ಅಲ್ವಾ? ಯಾರು ಈ ರೀತಿ ಚೆನ್ನಾಗಿ ಜಪ ಮಾಡ್ತಾರೋ ಅವ್ರಿಗೆ ತಮ್ಮ ಮೇಲೆ ನಿಯಂತ್ರಣ ಬರುತ್ತೆ. ಈ ನಿಯಂತ್ರಣದ ಸ್ವಲ್ಪ ನಿಯಂತ್ರಣ ಬಂದಿದೆ ಅಂತ ಹೇಗೆ ಗೊತ್ತಾಗತ್ತೆ? ಮೊದಲು ನಮ್ಮ ಜೀವನದಲ್ಲಿ ಸಂತೋಷವನ್ನ ಕಂಡುಕೋತೀವಿ, ತೃಪ್ತಿ. ನಮ್ಮ ಜೀವನದಲ್ಲಿ ಏನಿದೆಯೋ ಅದರಿಂದ ನಾವು ತೃಪ್ತರಾಗ್ತೀವಿ. ಏನೋ ಒಂದು ಸಂತೋಷ, ಏನಿದ್ರೂ ಸರಿ ಏನಿಲ್ಲದೆ ಇದ್ರೂ ಸರಿ ಸಂತೋಷ. ನಮ್ಮ ಭಕ್ತಿಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮಲ್ಲಿ ಏನೇನು ದುರ್ಗುಣಗಳಿದ್ವೋ ಅವೆಲ್ಲ ಹೋಗ್ತಾ ಇರ್ಬೇಕು. ಜಾಸ್ತಿ ಆಗ್ತಾ ಇದೆ ಅಂದ್ರೆ ಏನರ್ಥ? ಬೈ ಚಾನ್ಸ್ ನಾವು ಜಪ ಮಾಡ್ತಾ ಇದ್ವಿ, ನನಗೆ ಕೋಪ ಜಾಸ್ತಿ ಆಗ್ತಾ ಇದೆ, ನನಗೆ ಕಾಮ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಏನರ್ಥ? ಮಹಾ ಅಪರಾಧವನ್ನ ಮಾಡ್ತಾ ಇದ್ದೀನಿ ಜಪದಲ್ಲಿ. ಅದಕ್ಕೆ ಪನಿಷ್ಮೆಂಟ್, ಅದು ಸ್ವಲ್ಪ ಚಿಕ್ಕ ಪನಿಷ್ಮೆಂಟ್, ಅದು ಇನ್ನೂ ದೊಡ್ಡ ಪನಿಷ್ಮೆಂಟ್ ಸಿಗುತ್ತೆ ಆಮೇಲೆ. ಇವಾಗ ಸದ್ಯಕ್ಕೆ ಚಿಕ್ಕ ಪನಿಷ್ಮೆಂಟ್. ನಮ್ಮ ಮೇಲೆ ಆತ್ಮನಿಯಂತ್ರಣವನ್ನು ಕಳ್ಕೊಂಡ್ಬಿಡ್ತೀವಿ. ಅರೆ ಈ ಆಧ್ಯಾತ್ಮಿಕ ಶಕ್ತಿ ಆಧ್ಯಾತ್ಮಿಕ ಶಕ್ತಿ ಯಾವಾಗ ಹೆಚ್ಚಾಗುತ್ತೆ? ನಾವು ಚೆನ್ನಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಮನಸ್ಸಿಟ್ಟು ಮಾಡಿದಾಗ ಆಧ್ಯಾತ್ಮಿಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾರಿಗಾದ್ರೂ ಆಧ್ಯಾತ್ಮಿಕ ಶಕ್ತಿ ಜಾಸ್ತಿ ಆಗ್ತಾ ಇಲ್ಲ, ನಾನು ಭಕ್ತಿಯನ್ನ ಕೆಟ್ಟದಾಗಿ ಮಾಡ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಇವತ್ತು ದಿವಸ ನಿಮಗೆ, ಇವತ್ತು ಕೃಪೆಯ ದಿನ. ಏನು ಕೃಪೆ? ನಮ್ಮಲ್ಲಿರೋ ಇಲ್ದೇ ಇರೋ ಆಧ್ಯಾತ್ಮಿಕ ಶಕ್ತಿ ಇವತ್ತು ಗಾಳಿಯಲ್ಲಿದೆ. ಅಂದ್ರೆ ಫ್ರೀಯಾಗೆ ಶಿವ ಇವತ್ತು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನ ಎಲ್ಲರಿಗೂ ಕೊಡ್ತಾನೆ. ಅದಕ್ಕೋಸ್ಕರ ಮಹಾಶಿವರಾತ್ರಿ ಮಾಡ್ತಾರೆ. ಪ್ರಭು ಜಾಗರಣೆ ಮಾಡ್ಬೇಕು ಪ್ರಭು, ನಾವು ಹಂಗೆ ಸ್ವಲ್ಪ ಟಿವಿ ನೋಡ್ಕೊಂಡು ಜಾಗರಣೆ ಮಾಡ್ಬಿಡ್ತೀನಿ. ಎದ್ದಿರ್ಬೇಕು ಅಷ್ಟೇ ತಾನೇ ಕೆಲಸ. ಎದ್ದಿರೋದ್ರಿಂದ ಏನೂ ಸಿಗಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ಇವತ್ತು ಯಾರು ಆಧ್ಯಾತ್ಮಿಕ ಶಕ್ತಿ ಆ ಕೃಪೆಯನ್ನ ಪಡ್ಕೋಬೇಕು ಅನ್ನೋರು ಹೆಂಗ್ ಕೂತಿರ್ಬೇಕಂತ ಇವತ್ತು ಫುಲ್ ರಾತ್ರಿ. ನಮ್ಮ ಯೋಗ ಸರ್ ಇದಾರೆ ಇಲ್ಲಿ, ಹಿಂಗೆ ಪೂರ್ತಿ ರಾತ್ರಿ ಜಾಗರಣೆ ಮಾಡೋರು ಈ ಆಸನದಲ್ಲಿ ಕೂತ್ಕೋಬೇಕು. ಸ್ಟ್ರೈಟ್, ಬೆನ್ನು ಸೀದಾ ಇರ್ಬೇಕಂತ. ಯಾಕೆ? ಆ ಯೋಗದಲ್ಲಿ ಅದಕ್ಕೆಲ್ಲ ಇರುತ್ತಲ್ವಾ. ಸೀದಾ ಕೂತ್ಕೊಂಡ್ರೆ ಇದಾಗುತ್ತೆ, ಅದಾಗುತ್ತೆ, ಇನ್ನೊಂದು ನಿದ್ದೆ ಬರಲ್ಲ ಸೀದಾ ಕೂತ್ಕೊಂಡ್ರೆ. ಸೊ ಈ ಜಾಗರಣೆ ಉದ್ದೇಶನೇ ಆ ಆಧ್ಯಾತ್ಮಿಕ ಶಕ್ತಿಯನ್ನ ಪಡ್ಕೊಳ್ಳೋದು. ಅದಕ್ಕೆ ಇದು ಆಧ್ಯಾತ್ಮಿಕತೆಗೆ ಹತ್ತಿರದಲ್ಲಿ ಇರುವಂತಹ ಜನರಿಗೆ ಬಹಳ ವಿಶೇಷ ದಿನ. ಅಂದ್ರೆ ಯಾರಿನೂ ಭಕ್ತರಾಗಿಲ್ಲ, ಇನ್ನು ಒಂದು ಹೆಜ್ಜೆ ಇದ್ದಾರೆ ಎಲ್ಲೋ ಅಲ್ಲಿ ಇಲ್ಲಿ, ಅಂಥವ್ರಿಗೆ ಇದು ವಿಶೇಷವಾದ ದಿನ. ಯಾರು ಈ ಶಿವರಾತ್ರಿಯನ್ನು ಮಾಡಿ ಶಿವನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೋ, ಅವ್ರು ಏನೋ ಪ್ರಾರ್ಥನೆ ಮಾಡ್ತಾರೆ. ಸಾಮಾನ್ಯವಾಗಿ ಜನರು ಶಿವನ ಹತ್ರ ಹೋಗಿ ಏನು ಕೇಳ್ತಾರೆ? ಭೌತಿಕವಾದ ವಿಷಯಗಳನ್ನ ಕೇಳ್ತಾರೆ. ಶಿವ ಎಲ್ಲ ಕೊಡಕ್ ಸಾಧ್ಯ. ಶಿವನಲ್ಲಿ ಅಷ್ಟು ಶಕ್ತಿ ಇದೆ. ಒಬ್ಬ ಮುಟ್ಟಾಳ ಇದ್ದ, ಅಸುರ, ವೃಕಾಸುರ ಅಂತ. ಅವನೇನ್ ಮಾಡ್ದ? ಶಿವನ ಧ್ಯಾನವನ್ನ ಮಾಡ್ತಾ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ಶಿವ ಪ್ರಕಟ ಆಗಲ್ಲ. ನಾರ್ಮಲಿ ಶಿವ ಬೇಗ ಪ್ರಕಟ ಆಗ್ಬಿಡ್ತಾನೆ, ಇವನಿಗೆ ಪ್ರಕಟನೇ ಆಗ್ಲಿಲ್ಲ ಶಿವ. ಸೊ ಇವನೇನ್ ಮಾಡ್ತಾನೆ, ಇವನು ಡೆಸ್ಪರೇಟ್ ಆಗ್ಬಿಡ್ತಾನೆ ಅಂದ್ರೆ ಅವ್ನ ದೇಹನ ಕತ್ತರಿಸಕ್ ಶುರು ಮಾಡ್ಬಿಡ್ತಾನೆ, ಬೆಂಕಿಯಲ್ಲಿ ಹಾಕಕ್ಕೆ. ಅಯ್ಯೋ ಶಿವನಿಗೆ ನೋಡೋಕಾಲ, ನಿಲ್ಸಪ್ಪ, ಏನ್ ತಲೆಗೆಟ್ಟಿದ್ಯಾ ನಿನಗೆ? ಏನ್ ಬೇಕು ನಿನಗೆ? ಅಷ್ಟೊಂದು ನೀನ್ ಪ್ರಾಣಾನೇ ಕೊಡಕ್ ರೆಡಿ ಆಗಿದೆಯಲ್ಲ, ಏನ್ ಬೇಕು ನಿನಗೆ? ಶಿವ ಹೇಳ್ತಾನೆ, ಪ್ರಕಾಶ್ ಹೇಳ್ತಾನೆ, ಏನಿಲ್ಲ, ನನಗೆ ನನ್ನ ಕೈ ಯಾರ ತಲೆ ಮೇಲೆ ಇಡ್ತೀನೋ ಅವ್ನ ತಲೆ ಚೂರ್ ಹಾಕ್ಬಿಡ್ಬೇಕು ಅಷ್ಟೇ ನನ್ಗೆ ಬೇಕಾಗಿರೋದು. ಅಯ್ಯೋ ರಾಮ, ಇಷ್ಟಕ್ಕೋಸ್ಕರ ನೀನೇ ಸಾಯಕ್ಕೆ ರೆಡಿ ಆಗಿದೆಯಲ್ಲಪ್ಪ, ನೀನ್ ತಗೋ ಅಂತ ಬೇಸರ ಪಟ್ಟು ಶಿವ ಕೊಟ್ಬಿಡ್ತಾನೆ ಅವನಿಗೆ ವರ. ಇವನ್ಗೇನಿತ್ತು ಮನ್ಸಲ್ಲಿ? ವೃಕಾಸುರನ್ಗೆ ಪಾರ್ವತಿ ಜೊತೆ ಸ್ವಲ್ಪ ಅವನಿಗೆ ಅಟ್ರಾಕ್ಷನ್ ಇತ್ತು. ಸೊ ಇದು ಉದ್ದೇಶ ಏನಿದ್ದು, ಇದನ್ನ ತಗೊಂಡು ನಾನು ಯಾರ ತಲೆ ಮೇಲೆ ಇಡ್ತೀನಿ? ಶಿವನ್ ತಲೆ ಮೇಲೆ ಇಡ್ತೀನಿ ಅಂತ.
ಪಾಪ ಶಿವ ಆದ್ರೆ ಕಂಡೀಷನ್ಸ್ ಅಪ್ಲೈ ಹಾಕ್ಲಿಲ್ಲ ದುಷ್ಟನಿಗೆ ವರ ಕೊಡಕ್ ಮುಂಚೆ. ಸರಿ, ಇವನೇನ್ ಮಾಡ್ತಾನೆ ಬೃಕಾಸುರ, ಶಿವನನ್ನೇ ಅಟ್ಟಿಸ್ಕೊಂಡು ಹೋಗ್ತಾನೆ. ಶಿವ ಓಡ್ತಾನೆ, ಯಾಕಂದ್ರೆ ಇವಾಗ ತಾನೇ ಕೊಟ್ಟಿರೋ ವರ ಅಲ್ವಾ, ಅದು ವರ್ಕ್ ಆಗೇ ಆಗತ್ತೆ. ಯಾರ ಮೇಲಿಟ್ರು ವರ್ಕ್ ಆಗತ್ತೆ ಅಂತ ಶಿವನೇ ಹೇಳಿರುವಾಗ ಅದು ವರ್ಕ್ ಆಗ್ಲೇಬೇಕು. ಸೊ ಶಿವ ಓಡ್ತಾ ಇದ್ದಾನೆ, ವಿಷ್ಣು ನೋಡ್ತಾ ಇದ್ದಾನೆ, ಅಯ್ಯೋ ನನ್ನ ಮಹಾಭಕ್ತ ಇದೇನಪ್ಪ ಆಯ್ತು, ಇವನ್ ಯಾಕೆ ಓಡ್ತಾ ಇದ್ದಾನೆ ಹಿಂಗೆ. ಸರಿ ನಾನು ಅವನಿಗೆ ರಕ್ಷಣೆ ಕೊಡ್ಬೇಕು ಅಂತ ಏನ್ ಮಾಡ್ತಾನೆ, ವಿಷ್ಣು ತಕ್ಷಣ ಬರ್ತಾನೆ ಸೀನಲ್ಲಿ. ವಿಷ್ಣು ಯಾವ ರೂಪದಲ್ಲಿ ಬರ್ತಾನೆ, ಪುಟ್ಟ ಬಾಲಕ. ವಾಮನ ಅವತಾರ ನೋಡಿದಿರಲ್ಲ, ಚಿಕ್ಕ ಹುಡುಗ, ಬ್ರಾಹ್ಮಣನ ಇದು ಜನಿವಾರ ಎಲ್ಲ ಮುದ್ದಾಗಿರುವಂತವನು. ಅವ್ನು ಬರ್ತಾನೆ ಬೃಕಾಸುರ ಮುಂದೆ, ಎಲ್ಲಿ ಹೋಗ್ತಾ ಇದ್ದೀರಾ ನೀವು, ಬನ್ನಿ ಕೂತ್ಕೊಳ್ಳಿ, ಪಾಪ ಸುಸ್ತಾಗಿರೋಂಗಿದೆ, ಕೂತ್ಕೊಳ್ಳಿ ಬನ್ನಿ ಸ್ವಲ್ಪ ನನ್ನ ಪಕ್ಕ. ಆ ಮಗು ಎಷ್ಟು ಪ್ರೀತಿಯಿಂದ ಎಷ್ಟು ಸಿಹಿಯಾಗಿ ಮಾತಾಡ್ತಾ ಇತ್ತು ಅಂದ್ರೆ ಬೃಕಾಸುರನ್ಗೆ ಆಶ್ರಯ ಆಗೋಯ್ತು. ಅಯ್ಯಪ್ಪ, ನನ್ನ ಹತ್ರ ಯಾರು ಇಷ್ಟ ಚೆನ್ನಾಗಿ ಮಾತಾಡೋರು ಯಾರು ಇಲ್ವೇ ಅಲ್ವಲ್ಲ, ಇವನ್ ಯಾರು, ಓ ತುಂಬಾ ಸಂತೋಷ ಆಗೋಯ್ತು, ಸರಿ ಅಂದ್ಬಿಟ್ಟು ಕೂತ್ಕೊಂತಾನೆ ಪಕ್ಕ. ಏನು ಎಲ್ಲಿಗೆ ಓಡ್ತಾ ಇದೀರಲ್ಲ ಹಿಂಗೆ ನೀವು, ಕತೆ ಹೇಳ್ತಾನೆ ಬೃಕಾಸುರ. ನೋಡಪ್ಪ, ಹಿಂಗೆ ಪೂಜೆ ಮಾಡಿದೀನಿ, ಅವ್ನ ವರ ಕೊಟ್ಟಿದ್ದಾನೆ, ಅವ್ನ ತಲೆ ಮೇಲೆ ನಾನು ಕೈ ಇಡಕ್ ಹೋಗ್ತಾ ಇದ್ದೀನಿ. ಅಯ್ಯೋ, ಈ ಶಿವ ಹೇಳಿದ್ದೆಲ್ಲ ನಂಬ್ತೀರಾ ನೀವು, ದೊಡ್ಡ ಮೋಸಗಾರ ಅವನು. ಬೃಕಾಸುರಂಗ ಅನ್ಸುತ್ತೆ, ಅಯ್ಯೋ ಇದೇನಿದು, ನಾನು ಮೋಸ ಹೋಗ್ಬಿಟ್ನ, ಇಷ್ಟೊಂದು ಗೊತ್ತೇ ಇಲ್ವಾ ನನ್ಗಿದೆ. ಹೌದು, ಅವ್ನು ಹೇಳೋದೇನು ನಿಜ ಆಗಲ್ಲ, ನೀವು ನೋಡ್ಬೇಕಾ, ಟೆಸ್ಟ್ ಮಾಡ್ಬೇಕಾ, ಏನನ್ ನಿಮ್ ಕೈ ತಗೊಂಡು ನಿಮ್ ತಲೆ ಮೇಲೆ ಇಟ್ಕೊಳ್ಳಿ ಗೊತ್ತಾಗತ್ತೆ ಅಂತ ಪ್ರೀತಿಯಿಂದ ಅವನಿಗೆ ಮರಳು ಮಾಡಿ ಬೃಕಾಸುರ ಏನ್ ಮಾಡ್ತಾನೆ, ಕೈನ ತನ್ನ ತಲೆ ಮೇಲೆ ಇಟ್ಕೋತಾನೆ, ತನ್ನ ತಲೆ ಚೂರಾಗಿ ಸಾಯ್ತಾನೆ. ಹೀಗೆ ಜನ ಎಲ್ಲಾ ತರ ವಿಷಯಗಳಿಗೋಸ್ಕರನು ಶಿವನ ಹತ್ರ ಹೋಗ್ತಾರೆ. ಅದಕ್ಕೆ ಅವನ ಹೆಸರು ಆಶುತೋಷ. ಆಶುತೋಷ ಅಂದ್ರೆ ಬಹಳ ಸುಲಭವಾಗಿ ಪ್ರಸನ್ನನಾಗಿ ಹೋಗ್ತಾನೆ, ಬಹಳ ಸುಲಭ, ಜಾಸ್ತಿ ಕಷ್ಟನೇ ಪಡ್ಬೇಕಾಗಿಲ್ಲ ಅವನನ್ನು ಪ್ರಸನ್ನ ಮಾಡೋದಕ್ಕೆ. ಆದ್ರೆ ಭೌತಿಕತೆಯನ್ನು ಕೊಡೋದಲ್ಲೇ ಶಿವ ಈ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡ್ತಾನೆ. ಯಾರು ಶಿವನ ಹತ್ರ ಈ ಆಧ್ಯಾತ್ಮಿಕ ಶಕ್ತಿಗೋಸ್ಕರ ಹೋಗ್ತಾರೋ ಅವರ ತಮ್ಮ ಜೀವನದ ಪ್ರಗತಿಯಲ್ಲಿ ಮುಂದೆ ಬರ್ತಾರೆ. ಸೊ ಇವತ್ತೆಲ್ಲ ನೀವು ಇವತ್ತಿನ ದಿನ ಪ್ರಾರ್ಥನೆ ಮಾಡ್ಬೋದು ಶಿವನಲ್ಲಿ. ಶಿವನಿಗೆ ಬಹಳ ಅನುಕಂಪ, ಹೇಳಿದಲ್ಲ ಭಕ್ತರ ರಕ್ಷಕ, ಭಕ್ತರನ್ನ ಕಂಡ್ರೆ ಶಿವನಿಗೆ ಬಹಳ ಪ್ರೀತಿ, ಯಾಕಂದ್ರೆ ಅವನು ವೈಷ್ಣವ. ಸೊ ಇವತ್ತು ಯಾರಾದ್ರೂ ಶಿವನಲ್ಲಿ ಏನಾದ್ರೂ ನನಗೆ ಅಪ್ಪ ನನ್ನ ಜೀವನದಲ್ಲಿ ನಾನು ಇಷ್ಟೊಂದು ಭಕ್ತಿ ಮಾಡಕ್ ಆಗ್ತಾ ಇಲ್ಲ, ನಂಗೆ ತುಂಬಾ ಅಡೆತಡೆಗಳಿವೆ, ನನಗೆ ದಯವಿಟ್ಟು ಕೃಪೆಯನ್ನು ಕೊಡು ಅಂದ್ರೆ ಆ ಕೃಪೆಯನ್ನ ಶಿವ ಕೊಡ್ಬೋದು. ಅರೆ ನಮ್ಮ ಪ್ರಭುಪಾದರು ಇದನ್ನ ಜಾಸ್ತಿ ಪ್ರೋತ್ಸಾಹಿಸ್ಲಿಲ್ಲ. ಯಾಕಂದ್ರೆ ಜನರಿಗೆ ಬಿಟ್ರೆ ಸಾಕು, ಸುಮ್ಮನೆ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಅಂತ ಆ ದೇವ್ರು ಈ ದೇವ್ರು ಅಂತ ಹೊರಟೋಗ್ಬಿಡ್ತಾರೆ, ಕೃಷ್ಣನಿಗೆ ಶರಣಾಗತರ ಆಗಲ್ಲ ಅನ್ಬಿಟ್ಟು ಅವ್ರು ಬೇಡ ಕೃಷ್ಣ ಹತ್ರ ಬನ್ನಿ ಸಾಕು ಅಂತ. ಆದ್ರೆ ಯಾರಿಗೆ ನಿಜವಾಗ್ಲೂ ತತ್ವ ಗೊತ್ತಿದ್ಯೋ ನಾವಿವತ್ತು ಪೂಜೆ ಮಾಡಿ ನಾವಿವತ್ತು ಪ್ರಾರ್ಥನೆ ಮಾಡ್ಬೋದು ಶಿವನಲ್ಲಿ, ಏನೋ ಅದ್ರಲ್ಲಿ ಏನು ಆ ಥರ ತಪ್ಪೇನು ಇಲ್ಲ. ಅರೆ ರೂಢಿ ಅಲ್ಲ, ರೂಢಿಯಾಗಿ ನಾವು ಅದನ್ನ ಮಾಡಲ್ಲ. ಆದ್ರೆ ಇವತ್ತು ವಿಶೇಷವಾದ ಕೃಪೆಯ ದಿನ ಪ್ರಾರ್ಥನೆ ಮಾಡ್ಬೋದು. ನಮಗೆ ದಯವಿಟ್ಟು ನಿಮ್ಮ ಭಕ್ತಿಯಲ್ಲಿ ಒಂದು ಹನಿ ನಮಗೆ ಸಿಕ್ಕಿದ್ರೆ ನಮ್ಮ ಜೀವನ ಸಾರ್ಥಕ ಆಗೋಗುತ್ತೆ ಅಂತ ನಾವು ಶಿವನಲ್ಲಿ ಪ್ರಾರ್ಥನೆ ಮಾಡ್ಬೋದು. ಅದು ಇವತ್ತಿನ ಶ್ರೇಷ್ಠತೆ. ಆ ಶಕ್ತಿ ಎಲ್ಲಕ್ಕಿಂತ ಜಾಸ್ತಿ ಕಾನ್ಸಂಟ್ರೇಟೆಡ್ ಸಿಗೋದು ಮಧ್ಯರಾತ್ರಿ 12ರಿಂದ 1 ಗಂಟೆ ತನಕ ಏನು. ಓಕೆ, ಯಾರು ಎದ್ದಿರ್ಬೇಕಂದ್ರೆ ಎದ್ದಿರಿ. ಅಯ್ಯೋ ಕ್ಲಾಸಲ್ಲೇ ನಿದ್ದೆ ಮಾಡ್ತೀವಿ ಪ್ರಭು, ಅವಾಗೇನೇ ಎದ್ದಿರಕ್ಕಾಗತ್ತೆ, ಅದು ಬೇರೆ ವಿಷಯ. ಓಕೆ, ಆಮೇಲೆ ಇನ್ನೇನು, ಇನ್ನೊಂದು ಸಂವಾದ. ಇವಾಗ ನಾವಿವಾಗ ಭಗವದ್ಗೀತೆಯಲ್ಲಿ ಕೇಳ್ತಾ ಇದೀವಿ, ಕೃಷ್ಣ ಹೇಳ್ತಾನೆ ಯಾವ ದೇವತೆಗಳ ಪೂಜೆನೂ ಬೇಡಪ್ಪ, ನನ್ನ ಪೂಜೆ ಮುಂದೆ ಮಾಡಿದ್ರೆ ಸಾಕು ಅಂತ. ಇವಾಗ ಇದಕ್ಕೆ ಶಿವ ಪಾರ್ವತಿಗೆ ಉತ್ತರ ಕೊಡ್ತಾ ಇದ್ದಾನೆ. ಪದ್ಮಪುರಾಣ ಅಥವಾ ಶಿವಪುರಾಣ ಯಾವ್ದಾದ್ರು ನನಗೆ ಜ್ಞಾಪಕ ಇಲ್ಲ. ಹೇಳ್ತಾ ಇದ್ದಾನೆ, ಈ ದೇವತೆಗಳ ಆರಾಧನೆಯ ಉದ್ದೇಶ ಏನು, ಇದ್ರ ಬಗ್ಗೆ ಶಿವ ಪಾರ್ವತಿಗೆ ಹೇಳ್ತಾ ಇರೋದು. ಮೊಟ್ಟ ಮೊದಲಿಗೆ ದೇವತೆಗಳ ಆರಾಧನೆ ಅವಶ್ಯಕತೆ ಏನು, ಅದಕ್ಕೆ ಉತ್ತರ ಏನು? ಮನುಷ್ಯರಿಗೆ ದೇವತೆಗಳ ಆರಾಧನೆ ಮಾಡಿ ಅಂತ ಹೇಳಿಲ್ಲ ಅಂದ್ರೆ ಮನುಷ್ಯರು ಯಾರ ಆರಾಧನೆಯನ್ನು ಮಾಡ್ತಾರೆ? ಮನುಷ್ಯರ ಆರಾಧನೆಯನ್ನ ಮಾಡ್ತಾರೆ. ಯಾರಪ್ಪ ಬೇರೆ ಮನುಷ್ಯರು? ಯಾರನ್ನ ನಾವು ಆರಾಧನೆ ಮಾಡ್ತೀವಿ? ಮನುಷ್ಯರ ಆರಾಧನೆ ಸೆಲೆಬ್ರಿಟೀಸ್. ಓಕೆ, ಒಂದು ಸೆಲೆಬ್ರಿಟೀಸು. ಆಮೇಲೆ ಸಾಯಿಬಾಬಾ. ಓಕೆ, ಸಾಯಿಬಾಬಾ ಯಾರು? ಸಾಯಿಬಾಬಾ ಯಾರು? ಗುರು. ಓಕೆ, ಗುರುನು ಅಲ್ಲ ಆಕ್ಚುಲಿ ಅವರು. ಅವರು ಫಕೀರ್ ಅಂದ್ರೆ ಗೊತ್ತಾ? ಶಿರ್ಡಿ ಸಾಯಿಬಾಬಾ. ನಾನು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು.
ಶಿರ್ಡಿ ಸಾಯಿಬಾಬಾ ಫಕೀರ್ ಅಂದ್ರೆ ಏನ್ ಗೊತ್ತಾ? ಮುಸಲ್ಮಾನ ಸಂತರನ್ನ ಫಕೀರ್ ಅಂತ ಕರೀತಾರೆ. ಸೊ ಅವ್ರು ಮುಸಲ್ಮಾನರಾಗಿದ್ರು, ಆದ್ರೆ ಸಂತರಾಗಿದ್ರು. ಅವರಲ್ಲಿ ಬಹಳ ಶಕ್ತಿ ಇತ್ತು. ಇದಕ್ಕೆ ಅಷ್ಟಸಿದ್ಧಿ ಅಂತ ಕರಿತೀವಿ ನಾವು, ಅಷ್ಟಸಿದ್ಧಿ. ಸೊ ಅವ್ರೇನ್ ಮಾಡ್ತಾ ಇದ್ರು, ಅವರ ಶಕ್ತಿಯಿಂದ ಅಲ್ಲಿ ಸುತ್ತಮುತ್ತ ಇದ್ದಿದ್ದ ಜನರಿಗೆಲ್ಲ ಪಾಪ ಯಾರಿಗೋ ಹುಷಾರಿಲ್ಲ ಅಂದ್ರೆ ಆ ಶಕ್ತಿಯಿಂದ ಅವ್ರಿಗೆ ಸರಿ ಆಗ್ತಾ ಇತ್ತು. ಯಾರಿಗೋ ಇನ್ನೇನೋ ತೊಂದರೆ ಇದೆ, ಅವ್ರಿಗೆ ಏನೋ ಕೊಡ್ತಾ ಇದ್ರು. ಈ ರೀತಿ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ರು ಅವರ ಶಕ್ತಿಯಿಂದ. ಸೊ ಜನ ಏನ್ ಅನ್ಕೊಂಡ್ಬಿಟ್ರು, ದೇವ್ರು ಇವರೇ ಭಗವಂತ. ಇಲ್ಲ, ಇವರು ತಮ್ಮ ಶಕ್ತಿಯಿಂದ ಜನರಿಗೆ ಒಳ್ಳೇದು ಮಾಡ್ತಾ ಇದ್ರು ಅಷ್ಟೇ. ಅದ್ರಲ್ಲೇನು ತಪ್ಪು ಕೆಲಸ ಏನಿಲ್ಲ. ಆದ್ರೆ ಅವರು ದೇವರಿಗೂ ಬಹಳ ದೂರ ಇದೆ. ಅವರು ಸಾಮಾನ್ಯ ಜೀವಿ, ಅವ್ರಿಗೂ ಜನ್ಮ ಆಯ್ತು, ಮರಣ ಆಯ್ತು. ಆದ್ರೆ ನಾವು ಆಮೇಲೆ ಏನು ಸಾಯಿ ಭಗವಾನ್ ಅಂತ ಹಾಡ್ತಾರೆ ಜನ ಎಲ್ಲ. ಇದೇ ರೀತಿ ಹೇಳಿದ್ನಲ್ಲ, ಶಿವ ಯಾರು ಅಂತ ಗೊತ್ತಿಲ್ಲ, ಶಿವನ ಪೂಜೆ ಮಾಡ್ತೀವಿ. ಅದೇ ರೀತಿ ಯಾರು ಅಂತ ಗೊತ್ತಿಲ್ಲ ನಮಗೆ, ಬಿಟ್ರೆ ಯಾರು ಬೇಕಾದ್ರೆ ಪೂಜೆ ಮಾಡ್ತೀವಿ ಅಲ್ವಾ? ಸೆಲೆಬ್ರಿಟೀಸ್ ಯಾರು ಮಾತಾಜಿ ಇವಾಗ ಲೇಟೆಸ್ಟ್, ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ, ಅಂತೂ ಯಾರೋ ಮಾಡ್ತಾರೆ. ವಿರಾಟ್ ಕೊಹ್ಲಿ, ಯಾರೋ ನನಗೆ ಅವನೊಬ್ಬನೇ ಗೊತ್ತಿರೋದು ಕ್ರಿಕೆಟ್. ಇನ್ಯಾರಿದ್ದಾರ ಪ್ರಭು? ನೀವು ಎಲ್ಲ ಅಜ್ಞಾನಿಗಳು. ಕೃಷ್ಣ ಪ್ರಜ್ಞೆಗೆ ಬಂದ್ಬಿಟ್ಟು ಏನು ಗೊತ್ತಿಲ್ಲ ನಮಗೆ ಬೇರೆ. ಒಳ್ಳೆ ಅಜ್ಞಾನ ಅದು. ಸೊ ಯಾರ್ಯಾರ್ದು ಪೂಜೆ ಮಾಡ್ತೀವಿ. ಸೊ ಅದಕ್ಕೆ ಶಾಸ್ತ್ರದಲ್ಲಿ ಏನ್ ಕೊಟ್ಟಿದ್ದಾರೆ, ಮನುಷ್ಯರ ಪೂಜೆ ಮಾಡಬೇಡಿ, ದೇವತೆಗಳ ಪೂಜೆ ಮಾಡಿ. ಯಾಕೆ ದೇವತೆಗಳ ಪೂಜೆ ಮಾಡಬೇಕು? ಯಾಕಂದ್ರೆ ಅವರು ಮನುಷ್ಯರಿಗಿಂತ ಶ್ರೇಷ್ಠರು. ಯಾವ ರೀತಿ ಶ್ರೇಷ್ಠರು? ಈ ದೇವತೆಗಳು ನಮ್ಮ ಶರೀರದ ಅಂಗಗಳನ್ನು ಕೂಡ ನಿಯಂತ್ರಿಸ್ತಾರೆ. ಅಷ್ಟು ಶಕ್ತಿ ಇದೆ ಅವ್ರ ಹತ್ರ. ನಮ್ಮ ಕರ್ಮ ಫಲವನ್ನ ಕೊಡೋದಕ್ಕೆ 33 ಕೋಟಿ ದೇವತೆಗಳಿದ್ದಾರೆ. ಎಷ್ಟು? ನಮ್ಮ ದೇಹದ ಒಂದೊಂದು ಪಾರ್ಟ್ ಕೂಡ ಅವ್ರ ಕಂಟ್ರೋಲ್ ಅಲ್ಲಿ ಇದೆ. ಅಷ್ಟು ಶಕ್ತಿ ಇದೆ. ಹಾಗಾಗಿ ವಿರಾಟ್ ಕೊಹ್ಲಿನ ಪೂಜೆ ಮಾಡಬೇಡಿ, ಯಾರು ದೇವರನ್ನ ಪೂಜೆ ಮಾಡಿ. ಸರಿ, ಯಾವ ದೇವರನ್ನ ಪೂಜೆ ಮಾಡಬೇಕು? ಅದಕ್ಕೆ ಹೇಳ್ತಾರೆ, ಜನರು 3 ವರ್ಗದ ಜನರಿದ್ದಾರೆ. ತಮೋಗುಣದ ಜನರು, ರಜೋಗುಣದ ಜನರು, ಸತ್ವಗುಣದ ಜನರು. ತಮೋಗುಣದ ಜನರಿಗೆ ಸ್ವಲ್ಪ ದೇವತೆಗಳಿದ್ದಾರೆ. ರಜೋಗುಣದ ಜನರಿಗೆ ಇನ್ನೊಂದು ಸ್ವಲ್ಪ ದೇವತೆಗಳು, ಕೊನೆಗೆ ಸತ್ವಗುಣದ ದೇವತೆಗಳು. ಇವಾಗ ಆ ಸತ್ವಗುಣದ ದೇವತೆಗಳು ಅಂದ್ರೆ ದೇವರು ಅಂದ್ರೆ ವಿಷ್ಣು, ಕೃಷ್ಣ, ಈ ಆರಾಧನೆ ಸತ್ವಗುಣದ ಆರಾಧನೆ ಅಥವಾ ಶುದ್ಧ ಸತ್ವ. ಆದ್ರೆ ಸತ್ವ ಅಂತ ಇಟ್ಕೋಬಹುದು ನಾವು ಈ ಚರ್ಚೆಗೆ. ಉದ್ದೇಶ ಏನು? ಜನರು ಮನುಷ್ಯ ಆರಾಧನೆಯನ್ನ ಬಿಟ್ಟು ದೇವರ ಆರಾಧನೆಯನ್ನ ಮಾಡಬೇಕು. ತಮೋಗುಣದಿಂದ ರಜೋಗುಣದ ದೇವರಿಗೆ ಬರಬೇಕು, ರಜೋಗುಣದಿಂದ ಸತ್ವಗುಣಕ್ಕೆ ಬರಬೇಕು. ಇದು ಉದ್ದೇಶ. ಸೊ ಶಿವ ಪಾರ್ವತಿಗೆ ಹೇಳ್ತಾ ಇದಾರೆ, ಬಹಳ ಜನ್ಮಗಳು ಈ ರೀತಿ ಆರಾಧನೆ ಮಾಡಿ 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 ದೇವರು ಕೊನೆಗೆ ದೇವರುಗಳು ಬೇರೆ ಬೇರೆ ದೇವರುಗಳನ್ನ, ಕೊನೆಗೆ ಜೀವಿ ದೇವಿ ಹತ್ರ ಬರ್ತಾನೆ. ಆಮೇಲೆ ದೇವಿ ಎಲ್ಲಿಗೆ ಕರ್ಕೊಂಡು ಬರ್ತಾಳೆ? ಅವನನ್ನ ತನ್ನ ಪತಿ ಹತ್ರ ಕರ್ಕೊಂಡು ಬರ್ತಾಳೆ, ಶಿವನ ಹತ್ರ ಕರ್ಕೊಂಡು ಬರ್ತಾಳೆ. ಮತ್ತೆ ಹೇಳ್ತಾರೆ ಶಿವ 3 ಜನ್ಮ ನನ್ನ ಅಪ್ಪಟ ಭಕ್ತ, ಅವನನ್ನ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ? ಬಾಸ್ ಹತ್ರ. ಸೊ ಈ ಸಂಪೂರ್ಣ ದೇವತೆಗಳ ಪೂಜೆ ಉದ್ದೇಶನು ಕೊನೆಗೆ ಎಲ್ಲಿಗೆ ಬರೋದು? ಇಲ್ಲಿಗೆ. ಇದನ್ನ ಯಾರು ಹೇಳ್ತಾ ಇರೋದು? ಶಿವ ಪಾರ್ವತಿಗೆ ಹೇಳ್ಬೋದಾಯ್ತು, ಕೊನೆಗೆ ನನ್ನ ಹತ್ರನೇ ಬರ್ಬೇಕು, ಆಗೋಯ್ತು, ಆಮೇಲೆ ಇನ್ಯಾರು ಇಲ್ಲ. ಹೇಳಿಲ್ವಲ್ಲ ಹಂಗೆ. ನಾವು ಸುಮ್ಮನೆ ಕಿತ್ತಾಡ್ತೀವಿ ಶಿವ ವಿಷ್ಣು ಅಂತ. ಅವ್ರಿಗೆ ಅವ್ರವ್ರ ಸ್ಥಾನ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು, ಕ್ಲಿಯರ್ ಆಗಿ ಗೊತ್ತು. ನಾವು ಅಜ್ಞಾನದಲ್ಲಿ ಸುಮ್ಮನೆ ಕಿತ್ತಾಡ್ತೀವಿ ಅಷ್ಟೇ.